ಸಮಯದಲ್ಲಿ ಒಂದೊಂದು ಸ್ಥಳವನ್ನು 15 ನಿಮಿಷಕ್ಕೆ ನಾನು ಸೀಮಿತ ಮಾಡಿಕೊಂಡು ಸಮಯಕ್ಕೆ ತಕ್ಕ ಹಾಗೆ ಮಾತನಾಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ನಿನ್ನೆ ಸಂಜೆ ಮಾತನಾಡ್ತಾ ನಾನು ಷಡಕ್ಷರಿ ಅವರುಗಳಿಗೆ ಹೇಳಿದೆ, ಒಂದು ಸ್ಥಳದ ಬಗ್ಗೆನೇ ನಾವು ಒಂದು ಉಪನ್ಯಾಸ ಕೊಟ್ಟರೂ ಮುಗಿಯೋದಿಲ್ಲ. ಹೇಗೆ ಇದನ್ನ 3 ಸ್ಥಳಗಳನ್ನು ಒಂದು ಗಂಟೆಯಲ್ಲಿ ಹಿಡಿದುಕೊಡೋದು ಅನ್ನೋದು ಬಹಳ ಕ್ಲಿಷ್ಟಕಾರಿಯಾದ ಕೆಲಸ. ಹೀಗಾಗಿ ಮುಂದಿನ ಕಮ್ಮಟಗಳಲ್ಲಿ ಒಂದೊಂದೇ ವಿಚಾರಗಳನ್ನು ಒಂದೊಂದು ಭಾಷಣದಲ್ಲಿ ಇಡಿ ಅಂತ ಹೇಳಿ ನಾನು ಕೇಳಿಕೊಂಡೆ. ಅದಕ್ಕೆ ತಕ್ಕ ಹಾಗೆ ಇವತ್ತು ಬೆಳಗ್ಗೆ ನಮ್ಮ ಅನುಭಾವಿಗಳಾದ ಸಿದ್ದಣ್ಣ ಲಂಗೋಟಿಯವರು ಕೂಡ ಅದೇ ವಿಚಾರ ಹೇಳಿದರು. ಇನ್ನು ಮುಂದೆ ಒಂದೇ ವಿಚಾರದಲ್ಲಿ ಒಂದು ಕಮ್ಮಟ ನಡೀಬೇಕು ಅಂತ ಹೇಳಿ ಬಹಳ ಒಳ್ಳೆಯ ನಿರ್ಧಾರವನ್ನು ನೀವು ಮಾಡಿದ್ದೀರಿ ಅಂತ ಹೇಳಿ ಮತ್ತೊಮ್ಮೆ ಈ ಒಂದು ಆಯೋಜಕರನ್ನ ಅಭಿನಂದಿಸ್ತಾ, ಭೋಗಾಂಗ ಮತ್ತೆ ಯೋಗಾಂಗ ಅನ್ನುವಂತಹದ್ರಲ್ಲಿ ಎರಡೆರಡು ಸ್ಥಳಗಳನ್ನು ಚನ್ನಬಸವಣ್ಣವರು ವಿಂಗಡಣೆ ಮಾಡ್ತಾ ಹೋಗ್ತಾರೆ. ತ್ಯಾಗಾಂಗದಲ್ಲಿ ನಾವು ಯಾವುದನ್ನ ಕಾಣ್ತೇವೆ ಅಂದ್ರೆ ಭಕ್ತ ಮಹೇಶವನ್ನ ಕಾಣ್ತೇವೆ. ಇಲ್ಲಿ ದ್ವೈತ ಭಾವದ ಭಕ್ತಿಯನ್ನ ಕಾಣ್ತೇವೆ. ಎರಡಿರುತ್ತೆ, ಅಲ್ಲಿ ಅಂಗ ಲಿಂಗ ಅಂತ ಎರಡಿರುತ್ತೆ. ಇದನ್ನ ಅವರು ಗುರುಸ್ಥಳ ಅಂತ ಕರೀತಾರೆ ಚನ್ನಬಸವಣ್ಣವರು. ಇದಾದ ನಂತರ ಬರುವಂತಹದ್ದು ಭೋಗಾಂಗ. ಭೋಗಾಂಗದಲ್ಲಿ ಪ್ರಸಾದಿ ಮತ್ತು ಪ್ರಾಣಲಿಂಗಿಯನ್ನ ನಾವು ಕಾಣ್ತೇವೆ. ಇಲ್ಲಿ ದ್ವೈತ ಇರೋದಿಲ್ಲ, ದ್ವೈತಾದ್ವೈತ ಇರುತ್ತೆ. ದ್ವೈತಾದ್ವೈತಗಳ ಸಮ್ಮಿಶ್ರಣವನ್ನು ನಾವು ಕಾಣ್ತೇವೆ. ಇವುಗಳನ್ನು ಚನ್ನಬಸವಣ್ಣವರು ಲಿಂಗಸ್ಥಳ ಅಂತ ಕರೆಯುತ್ತಾರೆ. ಮೂರನೆಯದು ಯೋಗಾಂಗ, ಶರಣ ಮತ್ತೆ ಐಕ್ಯ. ಇದರಲ್ಲಿ ನಾವು ಕಾಣುವಂತಹದ್ದು ಯಾವುದು ಅಂದ್ರೆ ಅದ್ವೈತ ಅಥವಾ ಶಿವಾದ್ವೈತ ಅಂತ ನಾವೇನು ಕರೀತೇವೆ ಅದನ್ನ ಇಲ್ಲಿ ನಾವು ಕಾಣ್ತೇವೆ. ಚನ್ನಬಸವಣ್ಣವರು ಇದನ್ನ ಜಂಗಮ ಸ್ಥಳ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಭಕ್ತ ಮಹೇಶ ಮತ್ತೆ ಪ್ರಸಾದಿ ಏನಿದೆಯಲ್ಲ, ಇವು ಮೂರನ್ನು ನಾವು ಕ್ರಿಯಾತ್ಮಕವಾದ 3 ಸ್ಥಳಗಳು ಅಂತ ಕರಿತೇವೆ. ಇವು 3 ಕ್ರಿಯಾತ್ಮಕವಾದಂತಹದ್ದು, ಅಂದ್ರೆ ಕರ್ಮ ಮಾರ್ಗದಿಂದ ಸಾಧನೆ ಮಾಡಬೇಕಾದಂತಹದ್ದು. ಅನಂತರದ 3 ಪ್ರಾಣಲಿಂಗಿ ಶರಣ ಐಕ್ಯ ಏನಿದೆಯಲ್ಲ, ಇದನ್ನು ನಾವು ಜ್ಞಾನಾತ್ಮಕ ಅಂತ ಕರಿತೇವೆ. ಇದನ್ನು ನಾವು ಜ್ಞಾನ ಮಾರ್ಗದಿಂದ ಇವುಗಳ ಸಾಧನೆಯನ್ನ ಮಾಡ್ತೇವೆ. ಹಾಗಿದ್ದಾಗ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ, ಏನು ಹಾಗಾದ್ರೆ ಕ್ರಿಯಾ ಮಾರ್ಗದಲ್ಲಿದ್ದಾಗ ಜ್ಞಾನದ ಅವಶ್ಯಕತೆ ಇಲ್ಲವೇ, ಜ್ಞಾನದ ಮಾರ್ಗದಲ್ಲಿದ್ದಾಗ ಕ್ರಿಯೆ ಅವಶ್ಯಕತೆ ಇಲ್ಲವೇ ಅಂದ್ರೆ ಇದೆ. ನಮ್ಮ ಶರಣ ಸತ್ವದ ಸೊಗಸೆ ಅದು ಯಾವ ಕಾರಣಕ್ಕೂ ಯಾವುದನ್ನು ಬಿಟ್ಕೊಟ್ಟಿಲ್ಲ. ನಾನು ನೆನ್ನೆ ಹೇಳಿದೆ, ಇಲ್ಲಿ ಜ್ಞಾನ ಕರ್ಮ ಭಕ್ತಿ ಯೋಗದ ಸಮುಚ್ಚಯ ಇಲ್ಲಿದೆ ಅಂತ ಹೇಳಿ. ಜ್ಞಾನ ಮಾರ್ಗದಲ್ಲಿದ್ದಾಗ ಕ್ರಿಯೆ ಅಗತ್ಯ ಇದೆ, ಹಾಗೆ ಕ್ರಿಯಾ ಮಾರ್ಗದಲ್ಲಿದ್ದಾಗ ಜ್ಞಾನದ ಅಗತ್ಯ ಇದೆ. ಈ ವಿಚಾರಕ್ಕೆ ನಾನು ಮುಂದೆ ಬರುತ್ತೇನೆ. ಭಕ್ತ ಸ್ಥಳವನ್ನು ಬೆಳಗ್ಗೆ ಹೇಳಿದ್ರು, ನಾನು ಮತ್ತೆ ಅದನ್ನ ವಿವರಿಸಿ ಹೇಳಲಿಕ್ಕೆ ಹೋಗುದಿಲ್ಲ. ಸಂಕ್ಷಿಪ್ತವಾಗಿ ಹೇಳಿ ನನ್ನ ಭಾಷಣಕ್ಕೆ ಅನುಕೂಲವಾಗುವಾಗ 2 ಮಾತಿನಲ್ಲಿ ಹೇಳಿ ಮುಂದೆ ಹೋಗುತ್ತೆ. ಭಕ್ತ ಸ್ಥಳದಲ್ಲಿ ಸಂಸಾರದ ನಶ್ವರತೆ ಅನ್ನೋದು ನಮಗೆ ಗೊತ್ತಾಗುತ್ತೆ, ನಿಷ್ಫಲತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದಾದ ನಂತರ ನಾವು ಗುರುವನ್ನ ಅರಸಿ ಹೋಗ್ತೇವೆ. ಗುರು ಕಾರುಣ್ಯದಿಂದ ಲಿಂಗ ಬರುತ್ತೆ, ದೀಕ್ಷೆಯನ್ನ ಪಡ್ಕೊಳ್ತೇವೆ. ಭವಿತನ ಅನ್ನೋದು ನಮ್ಮಿಂದ ನಿರ್ಮೂಲನೆ ಆಗುತ್ತೆ. ಒಂದು ರೀತಿಯಲ್ಲಿ ಇದು ಪೂರ್ವಭಾವಿ ಅರ್ಹತೆ, ಸಾಧನೆಗೆ ಪೂರ್ವಭಾವಿ ಅರ್ಹತೆ. ಅದನ್ನೇ ಬಸವಣ್ಣವ್ರು ಹೇಳ್ತಾರಲ್ಲ, ಅಷ್ಟವಿಧಾರ್ಚನೆಯ ಮಾಡುವುದು, ಷೋಡಶೋಪಚಾರವ ಮಾಡುವುದು, ಇದೆಲ್ಲ ಬರುವಂತಹ ವಚನಗಳು. ಇಲ್ಲಿ ಮುಖ್ಯವಾಗಿ ಶರಣರು ಹೇಳ್ತಾರೆ, 3 ರೀತಿಯ ವಂಚನೆಗಳನ್ನು ನಾವು ಮಾಡಬಾರದು. ಒಂದು ತನು ವಂಚನೆ, ಒಂದು ಮನ ವಂಚನೆ, ಇನ್ನೊಂದು ಧನ ವಂಚನೆ. ಈ 3 ರೀತಿಯ ವಂಚನೆಗಳನ್ನು ಮಾಡಬಾರದು. ಅರಿಷಡ್ವರ್ಗಗಳನ್ನ ಗೆಲ್ಲಬೇಕು. ಮತ್ತೊಂದು, ಈ ಭಕ್ತ ಸ್ಥಳದಲ್ಲಿರುವಂತಹ ಶರಣ ಮಾಡಬೇಕಾದಂತಹ ಕೆಲಸ ಯಾವುದು ಅಂದ್ರೆ ಅವನು ಬೇಡಬಾರದು. ಬಸವಣ್ಣವ್ರು ಹೇಳ್ತಾರಲ್ಲ, ಓಡುವಾತ ಲೆಂಕನಲ್ಲ, ಬೇಡುವಾತ ಭಕ್ತನಲ್ಲ ಅಂತ ಹೇಳಿ. ಬೇಡುವ ಕ್ರಿಯೆಯನ್ನ ಇಲ್ಲಿ ನಿಷೇಧಿಸಿದ್ದಾರೆ. ಅನ್ಯ ದೈವಕ್ಕೆ ಎರಗಬಾರದು. ಬೆಳಿಗ್ಗೆ ತಾಯಿ ಅವರು ಹೇಳಿದಾಗೆ ಶ್ರದ್ಧಾ ಭಕ್ತಿ ಇಲ್ಲಿ ಮುಖ್ಯವಾಗ್ತಾ ಹೋಗುತ್ತೆ. ಮೂಢನಂಬಿಕೆಗಳಿರ್ಕೂಡುದು, ಇದು ಕೂಡ ಹೇಳ್ತಾರೆ. ಯಾರು? ಅಂಬಿಗರ ಚೌಡಯ್ಯನವ್ರು ಹೇಳ್ತಾರೆ ಒಂದು ಕಡೆಗೆ, ಭವಿತನಕ್ಕೆ ಏಸಿ ಭಕ್ತನಾದ ಬಳಿಕ ಕೊರಳಿಗೆ ಕವಡಿಯ ಕಟ್ಟಿ ನಾಯಾಗಿ ಬೊಗಳುವುದು ಅದಾವ ವಿಚಾರವಯ್ಯ ಅಂತ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಭಕ್ತನ ಲಕ್ಷಣಗಳಿವು. ಅಂದ್ರೆ ಒಂದು ರೀತಿಯಲ್ಲಿ ಹುಸಿ, ವ್ಯಸನ, ಆಸೆ ಇವುಗಳನ್ನು ಬಿಡುವುದು ಭಕ್ತ ಸ್ಥಳ. ಇದಾದ ನಂತರ ಮಹೇಶ್ ಸ್ಥಳಕ್ಕೆ ಬರ್ತೇವೆ. ನಾನು ಇನ್ನೊಂದ್ಸಾರಿ ನೆನಪಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಇನ್ನಷ್ಟು ಸೂಕ್ಷ್ಮ ಆಗ್ತಾ ಹೋಗುತ್ತೆ. ಭಕ್ತ ಸ್ಥಳದಿಂದ ಇನ್ನಷ್ಟು ಸೂಕ್ಷ್ಮಕ್ಕೆ ಹೋಗ್ತೇವೆ ನಾವು. ಇಲ್ಲಿ ಅಲ್ಲಿದ್ದಂತಹ ಶ್ರದ್ಧಾ ಭಕ್ತಿ ಏನಾಗುತ್ತೆ ಅಂದ್ರೆ ನಿಷ್ಠಾ ಭಕ್ತಿ ಆಗುತ್ತೆ. ಒಂದು ರೀತಿಯಲ್ಲಿ ಹೇಳ್ತಾರೆ ಶರಣರು, ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಸ್ವಾತಿಯ ಮಳೆಯ ನೀರು ಹೇಗೆ ಮುತ್ತಾಗುತ್ತೋ, ಇಲ್ಲಿ ಮಹೇಶ ಅನ್ನುವಂಥವನು ಮುತ್ತಾಗ್ತಾನೆ. ಅಂದ್ರೆ ಇಲ್ಲಿ ವ್ರತ, ನಿಯಮ, ಶೀಲಗಳ ಆಚರಣೆ ಬಹಳ ಮುಖ್ಯ ಅಂತ ಶರಣರು ಹೇಳ್ತಾರೆ. ಒಂದು ರೀತಿಯಲ್ಲಿ ಇವನಿಗೆ ಏನಾಗ್ತಾನೆ ಅಂದ್ರೆ ಭಕ್ತ ಛಲಗಾರನಾಗ್ತಾನೆ. ಮರಣವೇ ಮಹಾನವೇನೋ ಆ ಛಲ ಬರುತ್ತಲ್ಲ, ಆ ಛಲತನ ಇಲ್ಲಿ ಬರ್ತಾ ಹೋಗ್ತದೆ. ಅಕ್ಕ ಮಹಾದೇವಿ ಒಂದು ಕಡೆ ಹೇಳ್ತಾರೆ, ಆಚಾರ ವಿಚಾರ ವಿಸರ್ಜನ ದ್ವಿಭಾವ
ಬುದ್ಧಿ ಲಯವಾದಡೆ ಆತನೇ ಮಹೇಶ್ವರ. ದ್ವಂದ್ವಕ್ಕೆ ಅವಕಾಶ ಇಲ್ಲ ಇಲ್ಲಿ, ದ್ವಂದ್ವ ಇರಬಾರ್ದು. ಪರಸ್ತ್ರೀ ಪರಧನದ ತ್ಯಾಗ ಆಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಹೇಳ್ತಾರೆ ಗುರು ಮಾರ್ಗದಲ್ಲಿ ನಡಿಬೇಕು, ಗುರು ಆಜ್ಞೆಯನ್ನು ಮೀರಬಾರದು ಅಂತ ಹೇಳಿ. ಹಾಗೆ ನೋಡಿದ್ರೆ ಜಗತ್ತಿನಲ್ಲಿ ಮಹೇಶ್ವರರ ಸಂಖ್ಯೆ, ಭಕ್ತರ ಸಂಖ್ಯೆ ಇದ್ದಾಗ ಮಹೇಶ್ವರರ ಸಂಖ್ಯೆ ಬಹಳ ಕಡಿಮೆ. ಸಿದ್ದರಾಮೇಶ್ವರರು ಒಂದ್ ಕಡೆ ಹೇಳ್ತಾರೆ, ಭಕ್ತರಿಬ್ಬರು ಮೂರು ಲೋಕದಲ್ಲೂ ಭಕ್ತರಿದ್ದಾರೆ, ಮಹೇಶ್ವರರಿಲ್ಲ ಲೋಕದಲ್ಲಿ. ಮಹೇಶ್ವರರ ಸಂಖ್ಯೆ ಬಹಳ ಕಡಿಮೆ. ಎಲ್ಲಿದ್ದಾರೆ ಮಹೇಶ್ವರರು ಅಂದ್ರೆ ಮಹೇಶ್ವರಿಬ್ಬರು ಈ ಅನ್ನ ಪ್ರಮತರಲ್ಲಿ. ಇಲ್ಲಿ ಒಟ್ಟು ಇನ್ನೊಂದು ಸೊಡ್ಡಳ ವಾಚರಸರು ಒಂದ್ ಕಡೆ ಹೇಳ್ತಾರೆ ಮಹೇಶ್ವರನ ಲಕ್ಷಣ ಏನು ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ ಸೊಡ್ಡಳ ವಾಚರಸರು, ಆಸೆ ಹಿಂಗಿದ ಮಹೇಶ್ವರನಂತೆ ಅಂತ. ಪೂರ್ತಿ ವಚನಗಳನ್ನು ಹೇಳ್ತಾ ಇಲ್ಲ, ಸಮಯವನ್ನ ನಾನು ಉಳಿಸ್ಬೇಕು ಅಂತ ಹೇಳಿ ಮುಖ್ಯವಾದ ಅಂಶಗಳನ್ನು ಹೇಳ. ಆಸೆ ಹಿಂಗಿದ ಮಹೇಶ್ವರನಂತೆ ಅಂತ ಹೇಳ್ತಾರೆ ಸೊಡ್ಡಳ ವಾಚರ. ಮುಖ್ಯ ಲಕ್ಷಣ ಏನು ಅಂದ್ರೆ ಆಸೆಯ ಅನ್ನುವಂಥದ್ದು ಹೋಗಿರ್ಬೇಕು, ಇದು ಮಹೇಶನ ಲಕ್ಷಣ. ಇದಾದ ನಂತರ ಕಡೆಯದಾಗಿ ಮೂರನೇದು ಪ್ರಸಾದಿ ಸ್ಥಳಕ್ಕೆ ಬರ್ತೇವೆ. ಮೂರನೇ ಸ್ಥಳ, ಇದರಲ್ಲಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಪ್ರಸಾದಿ ಸ್ಥಳ ಹೆಸರೇ ಹೇಳುವಾಗೆ ಸಮರ್ಪಣಾ ಭಾವದ ಸಂಕೇತ. ಇಲ್ಲಿ ಎಲ್ಲವನ್ನ ಸರ್ವವನ್ನ ಶಿವನಿಗೆ ಸಮರ್ಪಿಸುವಂತಹ ಒಂದು ಗುಣ, ಇದಕ್ಕೆ ನಾವು ಪ್ರಸಾದಿ ಅಂತ ಹೇಳಿ ಕರಿತೇವೆ. ಅದಕ್ಕಾಗಿನೇ ನಮ್ಮ ಶರಣರು ಪ್ರಸಾದಿಯನ್ನ ಲಿಂಗ ಭೋಗೋಪಭೋಗಿ ಅಂತ ಕರೀತಾರೆ. ಲಿಂಗ ಭೋಗೋಪಭೋಗಿ ಅಂತ ಹೇಳಿ ಆತನಿಗೆ ಹೆಸರನ್ನ ಕರೀತಾರೆ. ಬಸವಣ್ಣವ್ರು ಹೇಳ್ತಾರಲ್ಲ, ಲಿಂಗ ಮುಖದಿಂದ ಬಂದ ಪ್ರಸಾದವಲ್ಲದೆ ಕೊಂಡೆನಾದಡೆ ನಿಮ್ಮಾಣೆ, ನಿಮ್ಮ ಪ್ರಮತರಾಣೆ, ಲಿಂಗಾರ್ಪಿತವಲ್ಲದ ಉದಕವ ಮುಕ್ಕುಳಿಸಿದಡೆ ನಿಮ್ಮ ಗಣಾಚಾರ ಕ್ರಿಯ, ಲಿಂಗಾರ್ಪಿತವಲ್ಲದೆ ಹುಲ್ಲು ಕಡ್ಡಿಯ ಕೊಂಡಡೆ ಬಲ್ಲೆ ಮುಂದೆ ಭವಘೋರ ನರಕವೆಂಬುದ, ನಿಮಗೆತ್ತಿದ ಕರದಲ್ಲಿ ಮತ್ತೊಂದಕ್ಕೆ ಕೈ ಆನೆನು, ಅಳವರಿಯದೆ ನುಡಿದೆನು ಕಡೆ ಮುಟ್ಟಿ ಸಲ್ಲದಿದ್ದಡೆ ತಲೆದಂಡ ಕೂಡಲ ಸಂಗಮ. ಇದು ಪ್ರಸಾದಿಯ ಲಕ್ಷಣ. ತುಂಬ ಬಹಳ ಸುಂದರವಾಗಿ ಬಸವಣ್ಣವರು ಇಲ್ಲಿ ಹೇಳೋದನ್ನ ನಾವು ಕೇಳ್ತೇವೆ. ಇನ್ನೊಂದು ಕಡೆ ಚನ್ನಬಸವಣ್ಣವ್ರು ಹೇಳ್ತಾರೆ, ಯಾರು ಪ್ರಸಾದಿ ಅಂದ್ರೆ ಗುರುಲಿಂಗ ಜಂಗಮರ ವಚನದ ಹಾಗೆ ನಡ್ಕೊಳ್ಳುವಂತಹ ಭಕ್ತ ಪ್ರಸಾದಿ ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ನಾನು ಕೆಲವು ವಚನಗಳಲ್ಲಿ ಗಮನಿಸಿದೆ, ಈ ಅಚ್ಚ ಪ್ರಸಾದಿ, ನಿತ್ಯ ಪ್ರಸಾದಿ, ಸಮಯ ಪ್ರಸಾದಿ ಅಂತ ಹೇಳ್ಕೊಂಡು ಆ ಸಂದರ್ಭದಲ್ಲಿ ಓಡಾಡ್ತಿದ್ದವರನ್ನ ಬಹಳ ಖಂಡಿಸ್ತಾರೆ. ಯಾರು ಅಂದ್ರೆ ಚನ್ನಬಸವಣ್ಣನವರು ಮತ್ತೆ ಅಂಬಿಗರ ಚೌಡಯ್ಯನವರು. ಅವರ ವಚನಗಳಲ್ಲಿ ನಾವು ಮೂರು ಜನರನ್ನ ಖಂಡಿಸೋದನ್ನ ನಾವು ಕಾಣ್ತೇವೆ. ಅಂದ್ರೆ ಇದ್ರ ಅರ್ಥ ಏನು, ಪ್ರಸಾದಿ ಸ್ಥಳದ ಲಕ್ಷಣ ಏನು ಅಂತ ಹೇಳಿದ್ರೆ, ನಮ್ಮ ಇಂದ್ರಿಯಗಳಿಗೆ ಏನೇನು ಅನುಭವಕ್ಕೆ ಬರುತ್ತಲ್ಲ, ಆ ಅನುಭವಗಳೆಲ್ಲ ಯಾರಿಗೆ ಮೊದಲು ಸಲ್ಲಬೇಕು, ಭಗವಂತನಿಗೆ ಸಲ್ಲಬೇಕು. ಅದಾದ ನಂತರ ಅದು ನಮ್ಮ ಅರಿವಿಗೆ ಬರಬೇಕು. ಅದು ಪ್ರಸಾದಿಯ ಲಕ್ಷಣ. ಅಂದ್ರೆ ಕಂಡದ್ದು, ಕೇಳದ್ದು, ಮುಟ್ಟದ್ದು, ವಾಸಿಸಿದ್ದು, ಹಾಗೆ ರುಚಿಸಿದ್ದು ಎಲ್ಲವೂ ಕೂಡ ಮೊದಲು ಲಿಂಗಕ್ಕೆ ಅರ್ಪಿತ, ಅನಂತರ ಅದು ಅಂಗಕ್ಕೆ ಅರ್ಪಿತವಾಗಬೇಕು, ಅನಂತರ ನಮ್ಮ ಅನುಭವಕ್ಕೆ ಬರಬೇಕು. ಅಲ್ಲಂಬರು ಹೇಳ್ತಾರಲ್ಲ, ತನುವ ತಾಗದ ಮುನ್ನ ಮನವ ತಾಗದ ಮುನ್ನ ಆಪ್ಯಾಯನ ಬಂದು ಎಡೆಗೊಳ್ಳದ ಮುನ್ನ ಅರ್ಪಿತವ ಮಾಡಬೇಕು. ಇದು ಪ್ರಸಾದಿಯ ಲಕ್ಷಣ. ಇದಿಷ್ಟು ವಿಚಾರಗಳನ್ನು ನೀವು ಬೆಳಗ್ಗೆ ತಿಳಿದಿದ್ದೀರಿ. ಈಗ ಬರ್ತೇನೆ ಮುಖ್ಯವಾದಂತಹ ಪ್ರಾಣಲಿಂಗಿ ಸ್ಥಳ. ಇಲ್ಲಿವರೆಗೆ ನೀವು ನೋಡದ್ದೇನು ಅಂದ್ರೆ ಎಲ್ಲವೂ ಕ್ರಿಯೆಗೆ ಸಂಬಂಧಪಟ್ಟಂಥದ್ದು, ಕ್ರಿಯಾತ್ಮಕವಾದಂಥದ್ದು, ಕ್ರಿಯೆ ಪ್ರಧಾನವಾಗಿದ್ದದ್ದು. ಇಲ್ಲಿಂದ ಶುರುವಾಗುತ್ತೆ ಜ್ಞಾನ ಪ್ರಧಾನವಾದಂತಹ ಮೂರು ಸ್ಥಳಗಳು. ಪ್ರಾಣಲಿಂಗಿ ಅಂದ್ರೆ ಏನು? ಪ್ರಾಣಲಿಂಗಿ ಅಂತ ಹೇಳಿದ್ರೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ, ಎಲ್ಲೆಡೆ ಭಗವಂತನನ್ನ ಕಾಣುವಂತವನು ಪ್ರಾಣಲಿಂಗಿ. ಎಲ್ಲೆಲ್ಲೂ ಅವನಿಗೆ ಲಿಂಗವೇ ಕಾಣುತ್ತೆ. ಇಲ್ಲಿಂದ ನಾನು ಹೇಳಿದ್ದೆ ದ್ವೈತಾದ್ವೈತ ಭಾವ ಆರಂಭ ಆಗ್ಬಿಡುತ್ತೆ. ಅದ್ವೈತದ ಆರಂಭ ಇಲ್ಲಿ ಶುರುವಾಗ್ತದೆ. ದ್ವೈತ ಒಳಿದು ಅದ್ವೈತದ ಆರಂಭ ಆಗ್ಲಿಕ್ಕೆ ಶುರುವಾಗ್ತದೆ. ಪ್ರಾಣಲಿಂಗಿ ಎಲ್ಲೆಡೆ ಏನನ್ನ ಕಾಣ್ತಾನೆ? ಪ್ರಾಣಲಿಂಗವನ್ನೇ ಕಾಣ್ತಾನೆ. ಅವನಿಗೆ ಇದುವರೆಗೆ ಏನ್ ಕಾಣ್ತಾ ಇತ್ತು ಅಂದ್ರೆ, ನಾನು ಅಂಗ ಬೇರೆ, ಲಿಂಗ ಬೇರೆ, ನಾನು ಬೇರೆ, ಈ ಲಿಂಗ ಬೇರೆ, ಇಷ್ಟಲಿಂಗ ಬೇರೆ ಅನ್ನುವಂತಹ ಭಾವನೆಗಳಿತ್ತು. ಅವನು ಯಾವಾಗ ಪ್ರಾಣಲಿಂಗಿ ಸ್ಥಾನವನ್ನ ಏರ್ತಾನೋ, ಆ ಸ್ಥಳವನ್ನ ಅವನು ಮುಟ್ಟಿದಾಗ ಆಗ ಗೊತ್ತಾಗುತ್ತೆ, ಈ ಕೈಯಲ್ಲಿರುವ ಇಷ್ಟಲಿಂಗ ಬೇರೆ ಅಲ್ಲ, ನಾನು ಬೇರಲ್ಲ ಅಂತ ಹೇಳಿ. ಹೀಗಾಗಿನೇ ಹೇಳ್ತಾರೆ, ಭಕ್ತ ಸ್ಥಳದಲ್ಲಿ ಅರ್ಚನೆ ಮುಖ್ಯ, ಮಹೇಶ ಸ್ಥಳದಲ್ಲಿ ಅರ್ಪಣೆ ಮುಖ್ಯ, ಪ್ರಸಾದಿ ಸ್ಥಳದಲ್ಲಿ ಪ್ರಸನ್ನತೆ ಮುಖ್ಯ. ಹಾಗಿದ್ದ ಮೇಲೆ ಈ ಒಂದು ಪ್ರಾಣಲಿಂಗಿ ಸ್ಥಳದಲ್ಲಿ ಏನು ಮುಖ್ಯ ಆಗ್ತದೆ ಅಂತ ಹೇಳಿದ್ರೆ, ಶಿವಯೋಗ ಅಥವಾ ಲಿಂಗಾಂಗ ಯೋಗ, ಇದು ಬಹಳ ಮುಖ್ಯ ಆಗ್ತಾ ಹೋಗ್ತದೆ. ಪ್ರಸಾದಿ ಸ್ಥಳದಲ್ಲಿ ಅದೇ ಹೇಳಿದ್ರ, ತಮಗೂ ಗೊತ್ತಿದೆ, ಬೆಳಗ್ಗೆ ತಾಯಿಯವರು ಹೇಳಿದ್ರು, ಪ್ರಸಾದಿ ಸ್ಥಳದಲ್ಲಿ ನಾವು ಅವಧಾನ ಭಕ್ತಿಯನ್ನ ನೋಡಿದ್ರೆ, ಪ್ರಾಣಲಿಂಗಿ ಸ್ಥಳದಲ್ಲಿ ನಾವು ಅನುಭಾವ ಭಕ್ತಿಯನ್ನ ಇಲ್ಲಿ ಕಾಣ್ತಾ ಹೋಗ್ತೇವೆ. ಈ ಸ್ಥಳದ ಮುಖ್ಯ ಲಕ್ಷಣ ಏನು ಅಂತ ಹೇಳಿದ್ರೆ,
ಈ ಸ್ಥಳಕ್ಕೆ ಏರಿದ ಮೇಲೆ ಹೊರಗಿನ ಪೂಜೆ ಅರ್ಚನೆಗಳೆಲ್ಲಕ್ಕೂ ಒಂದು ಅಂತ್ಯ ಬರುತ್ತೆ, ಒಂದು ಮುಕ್ತಾಯ ಆಗುತ್ತೆ. ಇಲ್ಲಿಂದ ಯಾವ ಪೂಜೆ ಶುರುವಾಗುತ್ತೆ ಗೊತ್ತಾ? ಅಂತರಂಗದ ಪೂಜೆ ಶುರುವಾಗುತ್ತೆ, ಒಳಗಿನ ಪೂಜೆ ಶುರುವಾಗ್ತಾ ಹೋಗ್ತದೆ. ಅದೇ ಬೆಳಗ್ಗೆ ವಚನ ಹೇಳಿದ್ರು, ಮನವೇ ಪುಷ್ಪ, ಬುದ್ಧಿಯೇ ಗಂಧ, ಚಿತ್ತವೇ ನೈವೇದ್ಯ ಅನ್ನುವಂತಹ ವಚನಗಳನ್ನು. ಅಲ್ಲಮರದೊಂದು ವಚನ ಇದೆ, ನಮ್ಮ ಬಸವಣ್ಣವರ ವಚನಗಳಿಗೆ ವಚನದ ರೀತಿಯಲ್ಲೇ ಕಾಣುತ್ತೆ, ಅದು ಬಹಳ ಸುಂದರವಾಗಿದೆ. ಕಾಲೇ ಕಂಬಗಳಾದವೆನ್ನ, ದೇಹವೇ ದೇಗುಲವಾಯಿತ್ತಯ್ಯ, ಎನ್ನ ನಾಲಗೆಯೇ ಗಂಟೆ, ಶಿರವೇ ಸುವರ್ಣದ ಕಳಸ ನೋಡಯ್ಯ, ಸರವೇ ಲಿಂಗಕ್ಕೆ ಸಿಂಹಾಸನವಾಯಿತ್ತಯ್ಯ, ಗುಹೇಶ್ವರ ನಿಮ್ಮ ಪ್ರಾಣಲಿಂಗ ಪ್ರತಿಷ್ಠೆ ಪಲ್ಲಟವಾಗದಂತಿದ್ದೇನಯ್ಯ. ಪ್ರಾಣಲಿಂಗಿಯ ಲಕ್ಷಣ ಎಷ್ಟು ಚೆನ್ನಾಗಿ ಅಲ್ಲಮ್ಮ. ಇದು ಪ್ರಾಣಲಿಂಗದಂದ್ರೆ ಅರ್ಚನೆ ಅನ್ನೋದು ಹೊರಗೆ ನಡೆಯೋದಿಲ್ಲ, ಒಳಗೆ ಆರಂಭ ಆಗ್ತಾ ಹೋಗ್ತದೆ. ಅಂದ್ರೆ ಅವನಿಗೇನು ಗೊತ್ತಾಗುತ್ತೆ ಅಂದ್ರೆ ಈ ಸಂದರ್ಭದಲ್ಲಿ ನಾನು ಶಿವನ ಅಂಶ ಅನ್ನುವಂಥದ್ದು ಅರಿವಾಗ್ತಾ ಹೋಗ್ತದೆ. ನಾನು ಭಿನ್ನ ಅಂತ ಇದುವರೆಗೆ ಭಾವಿಸಿದ್ದ ಯಾರು ಸಾಧಕ. ಇದುವರೆಗೆ ಅವನು ಗುರುಲಿಂಗ ಜಂಗಮರನ್ನ ಎಲ್ಲಿ ನೋಡ್ತಿದ್ದ? ಹೊರಗೆ ನೋಡ್ತಿದ್ದ. ಈಗ ಗುರುಲಿಂಗ ಜಂಗಮರನ್ನ ಅವನು ಹೊರಗೆ ನೋಡೋದಿಲ್ಲ, ಒಳಗೆ ನೋಡ್ತಾನೆ. ಯಾರವನಿಗೆ ಗುರು ಹೇಳ್ತಾರೆ? ಅವನಿಗೆ ಯಾರು ಗುರು? ಅರಿವೇ ಗುರು. ಲಿಂಗ ಯಾವುದು? ಆಚಾರವೇ ಲಿಂಗ. ಜಂಗಮ ಯಾವುದು? ಅನುಭಾವವೇ ಜಂಗಮ. ನೋಡಿ, ಮೂರು ಒಳಗೆ ಬಂತ ಹೋಗುತ್ತೆ. ಸೊ ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಇಲ್ಲಿ ಹೊರ ಒಳ ಅನ್ನೋದಾಗ್ಲಿ, ಮೂರ್ತ ಅನ್ನೋದಾಗ್ಲಿ, ಪ್ರಾಣ ಲಿಂಗ ಅನ್ನುವಂತಹ ಈ ಭೇದಗಳೇನಿದೆಯಲ್ಲ, ದ್ವಿವಿಧ ಭಾವ, ಇದು ಅಳಿತಾ ಹೋಗಿ ಅಭೇದತ್ವ ಮೂಡುತ್ತೆ. ಇದುವರೆಗೆ ಅವನಿಗಿದ್ದದ್ದೇನು? ದಾಸೋಹಂ ಅನ್ನುವಂತಹ ಭಾವ. ಅದು ಹೋಗಿ ಅವನಿಗೇನ್ ಬೆಳೆಯುತ್ತೆ? ಸೋಹಂ ಭಾವ ಬೆಳೆಯುತ್ತೆ. ಸೋಹಂ ಅನ್ನುವಂತಹ ಆ ಒಂದು ಭಾವ ಅವನಲ್ಲಿ ಬೆಳೀತಾ ಹೋಗ್ತದೆ. ಅಂದ್ರೆ ತಾನು ಮಾಡ್ತಿರೋದೆಲ್ಲ ನಾನು ಮಾಡ್ತಾ ಇಲ್ಲ, ಇದೆಲ್ಲವನ್ನು ಶಿವನೇ ಮಾಡ್ತಾ ಇದ್ದಾನೆ ಅನ್ನುವಂತಹ ಒಂದು ಅನುಭವ. ಇದನ್ನ ಚನ್ನಬಸವಣ್ಣವರ ಒಂದು ವಚನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ನೋಡಿದ ನೋಟ ನಿವೇದನೆ, ಕೇಳುವ ಶ್ರೋತ್ರ ನಿವೇದನೆ, ಮೂಸಿಸುವ ನಾಸಿಕ ನಿವೇದನೆ, ಮುಟ್ಟುವ ಸ್ಪರ್ಶನ ನಿವೇದನೆ, ರುಚಿಸುವ ಜಿಹ್ವೆ ನಿವೇದನೆ, ಎನ್ನ ಕರಣಗಳೆಲ್ಲವೂ ನಿಮ್ಮ ಕಿರಣಗಳಾಗಿ ಕೂಡಲ ಚನ್ನ ಸಂಗಮ ದೇವ, ನೀವು ಕೂರ್ತು ಕರುಣಿಸಿದ ಮಹಾಪ್ರಸಾದಕ್ಕೆ ಮಹಾಪ್ರಸಾದವೇ ಲೇಸು. ಎಲ್ಲವೂ ಅವನದಾಗ್ತಾ ಹೋಗ್ತದೆ. ಇದುವರೆಗೆ ಅವನು ವಸ್ತು ಎಲ್ಲಿದೆ ಅಂದ್ರೆ ಹೊರಗಡೆ ಇದೆ ಅಂತ ಲಿಂಗದಲ್ಲಿ, ಇಷ್ಟಲಿಂಗದಲ್ಲಿ ಹುಡುಕ್ತಿದ್ದ. ಈಗ ಆ ಸಾಧಕನಿಗೆ ಗೊತ್ತಾಗುತ್ತೆ ವಸ್ತು ಹೊರಗಿಲ್ಲ, ತನ್ನ ಒಳಗಿದೆ ಅಂತ ಹೇಳಿ. ಅದನ್ನೇ ಅವರು ಸಿದ್ದರಾಮೇಶ್ವರ ಹೇಳ್ತಾರೆ. ಆ ಪ್ರಾಣಲಿಂಗಿ ಸ್ಥಳಕ್ಕೆ ಏರಿದ ಒಬ್ಬ ಸಾಧಕನ ಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಮಜ್ಜನ ಕೆರೆಯೇ ಹೇಳಿದಡೆ ನಾನೇನ ಮಜ್ಜನ ಕೆರೆವನು, ಒಳಗೊಂದು ಪ್ರಾಣಲಿಂಗವ ಕಂಡೆನಯ್ಯ. ಈಗಾಗಲೇ ಪ್ರಾಣಲಿಂಗ ಒಳಗಿದೆ, ಪ್ರಾಣಲಿಂಗವಾದ ಒಳಗಿರುವ ಪ್ರಾಣಲಿಂಗಕ್ಕೆ ಹೊರಗಿನ ನೀರಿನಿಂದ ಹೇಗೆ ತಾನೆ ನಾನು ಮಜ್ಜನವನ್ನ ಮಾಡಿಸಲಿ? ಹೊರಗಣ ಹೂವ ಕೊಯ್ದು ಹೊರಗನೆ ಮಜ್ಜನ ಕೆರೆವರು, ಉಪಚಾರದ ನೇಮವ ನಾನೊಲ್ಲೆನಯ್ಯ, ಸ್ವಾನುಭಾವವನ ಅರಿಯದವ ಏತರ ಸುಖಿಯು. ನೋಡಿ, ಎಷ್ಟು ಬಹಳ ಸುಂದರವಾದ ಮಾತು. ಸ್ವಾನುಭವವನ್ನು ಯಾರು ಅರಿತಿಲ್ವಾ, ಅರಿತಿಲ್ಲದವನು ಹೇಗೆ ಸುಖಿ ಆಗ್ಲಿಕ್ಕೆ ಸಾಧ್ಯ? ನಮ್ಮ ಶರಣರು ಆ ಸುಖಿ ಎನ್ನುವ ಶಬ್ದಕ್ಕೆ ಬಹಳ ಅದ್ಭುತವಾದಂತಹ ವ್ಯಾಖ್ಯಾನ ಮಾಡಿದ್ದಾರೆ. ಅಲಮರ್ ಹೇಳುತ್ತಾರೆ, ತಾ ಸುಖಿಯಾದೊಡೆ ಪೂಜಿಸಲೂ ಬೇಡ, ಉಣಲೂ ಬೇಡ. ತಾ ಸುಖಿಯಾದಡೆ ಉಣಲೂ ಬೇಡ, ಪೂಜಿಸಲೂ ಬೇಡ. ಈ ಸುಖಿ ಅಂದ್ರೆ ಯಾರು? ಸುಖಿ ಅಂದ್ರೆ ಇನ್ಯಾರಿಲ್ಲ, ಪ್ರಾಣಲಿಂಗಿಯೇ. ಯಾರು ಪ್ರಾಣಲಿಂಗ ಸ್ಥಳವನ್ನ ಏರಿರುತ್ತಾನೋ ಅವನನ್ನ ಸುಖಿ ಅಂತ ಕರೀತಾರೆ. ಅವನಿಗೆ ಇನ್ನೇನು ಬೇಕಿಲ್ಲ, ಎಲ್ಲೆಲ್ಲೋ ಭಗವಂತನನ್ನ ಕಾಣ್ತಾ ಇದ್ದಾನಲ್ಲ. ಹೀಗಾಗಿ ಒಂದು ಬಹಳ ಬಹಳ ಉದ್ದವಾದಂತಹ ಒಂದು ದೊಡ್ಡ ವಚನ ಇದೆ, ಅದು ಕೂಡ ನಾನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. ನೇತ್ರಂಗಳ ಮುಚ್ಚಿ ರೂಹಿಲ್ಲದ ನಿಲುವ ಕಾಣಬೇಕು ಅನ್ನೋ ವಚನ ಇದೆ. ನೀವು ಆ ವಚನದಲ್ಲೂ ಕೂಡ ಹೇಗೆ ಪ್ರಾಣಲಿಂಗಿಯಾದವನು ಎಲ್ಲೆಲ್ಲೂ ಲಿಂಗವನ್ನ, ಭಗವಂತನನ್ನ ಕಾಣ್ತಾ ಹೋಗ್ತಾನೆ ಅನ್ನೋದನ್ನ ಅವರು ಹೇಳ್ತಾ ಹೋಗ್ತಾರೆ. ಅಲ್ಲಮರೊಂದು ಮಾತನ್ನ ಹೇಳ್ತಾರೆ, ಪ್ರಾಣಲಿಂಗಿಯ ಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ನನ್ನೆನ್ನೆ ಹೇಳದೆ ಅಕ್ಕನ ಆಗಮನ ಮಾತನ್ನ, ಎನ್ನೊಳಗೆ ಬಸವಣ್ಣ, ಬಸವಣ್ಣನೊಳಗೆ ನಾನು ಅಂತ ಹೇಳಿ. ಹಾಗೆ ಅಲ್ಲಮರು ಹೇಳ್ತಾರೆ, ಈ ಸ್ಥಿತಿಯಲ್ಲಿ ಪ್ರಾಣಲಿಂಗಿಯ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಲಿಂಗದಲ್ಲಿ ಮನವಿದ್ದಿತೋ, ಮನದಲ್ಲಿ ಲಿಂಗವಿದ್ದಿತು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಬಸವಣ್ಣವ್ರು ಹೇಳ್ತಾರೆ, ಪ್ರಾಣಲಿಂಗಿ ಪ್ರತಿಗ್ರಾಹಿಕನಾದ ಬಳಿಕ ಲಿಂಗ ವಿರಹಿತನಾಗಿ ನಡೆವ ಪರ್ಯಂತ. ನಮ್ಮಲ್ಲೊಂದು ಕಲ್ಪನೆ ಇಟ್ಟಿಂದೆ, ಈಗಲೂ ಅನೇಕ ಸಂಸ್ಕೃತ ಗ್ರಂಥಗಳಲ್ಲಿ ಇರುತ್ತೆ, ನಮ್ಮ ಇಷ್ಟಲಿಂಗ ಕಳೆದೋಗ್ಬಿಟ್ರೆ ನಾವು ಪ್ರಾಣ ಬಿಟ್ಬಿಡ್ಬೇಕು ಅಂತ, ಅಲ್ಲೇ ಪ್ರಾಣ ಬಿಟ್ಬಿಡ್ಬೇಕು ಅಂತ.
ಆದ್ರೆ ಅವ್ರು ಹೇಳ್ತಾರೆ ಪ್ರಾಣಲಿಂಗಿ ಆದ್ಮೇಲೆ ಹೊರಗಿನ ಲಿಂಗದ ಅವಶ್ಯಕತೆ ಇಲ್ಲ, ಲಿಂಗವೇ ಅವನಾಗ್ಬಿಟ್ಟಿರ್ತಾನ ಆ ಸ್ಥಿತಿಗೆ ಏರಿದವರಿಗೆ. ನೀವು ಅಲ್ಲಮ ಅನಿಮಿಷರ ಪ್ರಸಂಗ ನೋಡಿ, ನಿಮ್ಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ನಾನು ಹೇಳಬೇಕಾದ್ದೇನಿಲ್ಲ. ಆ ಅನಿಮಿಷರಿಂದ ಅಲ್ಲಮರು ಪಡೆದುಕೊಂಡ ಯಾವುದು ಲಿಂಗ? ಅದು ಪ್ರಾಣಲಿಂಗ. ಅಲ್ಲಮರೇ ಹೇಳುತ್ತಾರೆ, ಗುರುವಿನ ಪ್ರಾಣವು ಲಿಂಗದಲ್ಲಿ ಲೀನವಾದ ಬಳಿಕ ಆ ಲಿಂಗವನ್ನ ಕರಸ್ಥಲಕ್ಕೆ ಬಂದಿತ್ತು ನೋಡ. ಅನಿಮಿಷರ ಪ್ರಾಣ ಆ ಲಿಂಗದಲ್ಲಿ ಲೀನವಾಗ್ಬಿಟ್ಟಿತ್ತು, ಅದಾದ ನಂತರ ನನ್ನ ಕರಸ್ಥಲಕ್ಕೆ ಬಂತು ಅಂತ ಅವರೇ ಹೇಳುತ್ತಾರೆ. ಆ ಸ್ಥಿತಿ ಹೇಗಿತ್ತು ಅಂತ ಅಲ್ಲಮರು ಮುಂದುವರೆದು ಹೇಳ್ತಾರೆ, ಇಷ್ಟಲಿಂಗ ಪ್ರಾಣಲಿಂಗವೆಂಬ ಭೇದವನಾರು ಬಲ್ಲರು ಹೇಳ. ಅಲ್ಲಿ ಭೇದವೇ ಇರೋದಿಲ್ಲ ಇಷ್ಟಲಿಂಗಕ್ಕೂ ಪ್ರಾಣಲಿಂಗಕ್ಕೂ. ಅದನ್ನೇ ಹೇಳ್ತಾರ ಅವರು, ಕುರುವ ಹಿಡಿದು ಕುರುಹ ಗೆಡಬೇಕು. ಈ ಪ್ರಾಣಲಿಂಗಿಯ ಮತ್ತೊಂದು ಬಹಳ ದೊಡ್ಡ ಗುಣ ಏನು ಅಂತ ಹೇಳಿದ್ರೆ, ಮತ್ತೊಂದು ದೊಡ್ಡ ಲಕ್ಷಣ. ಯಾಕೆ ಇದನ್ನು ಲಕ್ಷಣ ಅಂತ ಹೇಳ್ತಾ ಇದ್ದೀನಿ ಅಂತ ನಿಮ್ಗೊಂದು ಕುತೂಹಲ ಆಗ್ಬೋದು. ವಾಸ್ತವವಾಗಿ ಈ ಸ್ಥಿತಿಗೆ ಹೇರೋರ ಸಂಖ್ಯೆ ಬಹಳ ಕಡಿಮೆ. ನಮ್ಮಲ್ಲಿ ಹೇಳ್ತಾರಲ್ಲ, ಲಕ್ಷಕ್ಕೊಬ್ಬ ಶರಣ ಕೋಟಿಗೊಬ್ಬ ಶರಣ ಅಂತ ಬರುತ್ತಲ್ಲ, ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ, ತುಂಬಾ ಕಡಿಮೆ. ಇದು ಹೇಗೆ ಅಂತ ಹೇಳಿದ್ರೆ, ಇವತ್ತಿನ ದಿನಗಳಲ್ಲಿ ನಾವು ಎಲ್ಲಿ ಪ್ರಾಣಲಿಂಗಿಗಳನ್ನ ನೋಡೋಣ, ಎಲ್ಲಿ ಶರಣರನ್ನ ನೋಡೋಣ, ಎಲ್ಲಿ ಐಕ್ಯರನ್ನ ನೋಡೋಣ, ಬಹಳ ಸಮಸ್ಯೆ. ಇದನ್ನ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಈ ಪ್ರಾಣಲಿಂಗ ಸ್ಥಳದಿಂದ ಐಕ್ಯ ಸ್ಥಳದವರೆಗೆ ಏರುವ ಸ್ಥಿತಿ ಇದೆಯಲ್ಲ, ಒಂದು ರೀತಿಯಲ್ಲಿ ಮೌಂಟ್ ಎವರೆಸ್ಟ್ ಹೇರ್ದ ಹಾಗೆ. ಎಲ್ಲರೂ ಏರ್ಲಿಕ್ಕೆ ಆಗೋದಿಲ್ಲ. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಅದನ್ನ ಕಡೆ ಪಕ್ಷ ಮೌಂಟ್ ಎವರೆಸ್ಟ್ ಅನ್ನು ದೂರದಿಂದ ನಿಂತು ನೋಡಿ, ಓಹೋ ಹೀಗಿದೆ. ಸೊ ಈಗ ನಾನು ಮಾಡ್ತಾ ಇರೋ ಕೆಲಸನೂ ಅದೇ, ನಿಮಗೆ ಮೌಂಟ್ ಎವರೆಸ್ಟ್ ಹೀಗಿದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ಏರೋದು ಕಷ್ಟ. ನಮ್ಮಲ್ಲಿ ಒಂದಷ್ಟು ಜನಕ್ಕಾದ್ರೂ ಉತ್ಸಾಹ ಬರಲಿ, ನಾನು ಏರ್ಬಹುದಾ, ಏರ್ತೀನಿ ಅನ್ನುವಂತಹ ಭಾವನೆ ಬರಲಿ ಅನ್ನೋದಕ್ಕೋಸ್ಕರನೇ ಈ ಒಂದು ಸುಮ್ಮನೆ ನಿಮಗೆ ಆ ಪಥದಿಶೆಯನ್ನು ನಾನು ತೋರಿಸ್ಕೊಡ್ತಾ ಇದ್ದೀವಿ ಅಷ್ಟೇ ಇಲ್ಲಿ. ಹೀಗಾಗಿನೇ ಆ ಲಕ್ಷಣವನ್ನಷ್ಟೇ ನಾನು ಹೇಳ್ತಾ ಇದ್ದೀನಿ. ಪ್ರಸಾದಿ ಸ್ಥಳದವರೆಗೂ ನಾವು ಹೋಗ್ಬೋದು, ಆದರೆ ಆ ಮುಂದಿನ ಮಾರ್ಗ ಇದೆಯಲ್ಲ, ತುಂಬಾ ಕಠಿಣವಾದದ್ದು, ಬಹಳ ನಿಷ್ಠಯುತವಾದಂತಹ ಸಾಧಕನಿಗೆ ಮಾತ್ರ ಸಾಧ್ಯವಾಗುವಂಥದ್ದು. ಇಲ್ಲಿ ಅವನು ಕಂಡುಕೊಳ್ಳೋ ಇನ್ನೊಂದು ಗುಣ ಏನು ಅಂದ್ರೆ, ಪ್ರಾಣಲಿಂಗಿಯಲ್ಲಿ ಕರುಣೆ ಎನ್ನುವಂತಹ ಭಾವನೆ. ನೋಡಿ, ನಮ್ಮ ಶರಣ ಧರ್ಮ ಇದೆಯಲ್ಲ, ಇದು ಕರುಣೆಯನ್ನ ಮೂಲಭೂತವಾಗಿ ಇಟ್ಕೊಂಡಂತಹ ಧರ್ಮ. ದಯವಿಲ್ಲದ ಧರ್ಮವದಾವುದಯ್ಯ ಅಂತ ಹೇಳಿ, ದಯವನ್ನ ಮೂಲಭೂತ ತತ್ವವಾಗಿ ಇಟ್ಕೊಂಡಂತಹ ಧರ್ಮ. ಎಲ್ಲೆಲ್ಲೂ ನಾವು ದಯವನ್ನ, ಕರುಣೆಯನ್ನ ಎಲ್ಲರಲ್ಲೂ ಕಾಣಬೇಕು. ಯಾಕೆ ಅಂತ ಹೇಳಿದ್ರೆ, ಪ್ರಾಣಲಿಂಗಿ ಆದವನು ಎಲ್ಲರಲ್ಲೂ ಭಗವಂತನನ್ನ ಕಾಣ್ತಾನೆ, ಎಲ್ಲರಲ್ಲೂ ಲಿಂಗವನ್ನೇ ಕಾಣ್ತಾನೆ. ಹಾಗೆ ನೋಡಿದ್ರೆ ಜಗತ್ತಿನಲ್ಲಿ ಧರ್ಮಕ್ಕೆ ಕರುಣೆಯೇ ಮೂಲವಾಗಿರ್ಬೇಕು. ಮೊನ್ನೆ ಒಂದು ನ್ಯಾಷನಲ್ ಜಿಯೋಗ್ರಫಿಕ್ ಒಂದು ಡಾಕ್ಯುಮೆಂಟರಿ ನೋಡ್ತಾ ಇದ್ದೆ. ಆ ಡಾಕ್ಯುಮೆಂಟರಿ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ಮನುಷ್ಯ ಯಾವಾಗ ನಾಗರಿಕನಾದ ಅಂತ. ಮನುಷ್ಯ ಯಾವಾಗ ನಾಗರಿಕನಾದ ಅಂತ. ಅದರಲ್ಲಿ ಅನೇಕ ವಿಜ್ಞಾನಿಗಳು ಅನೇಕ ರೀತಿಯ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ರು. ನಿಯಾಂಡರ್ ತಾಲ್ ಕಾಲದಿಂದ ಮನುಷ್ಯ ಅನಾಗರಿಕನಾಗಿ ಬದುಕ್ತಾ ಇದ್ದ, ಬಟ್ಟೆನೂ ಹಾಕೊಳ್ಳದೆ ಹಸಿ ಮಾಂಸವನ್ನ ತಿಂದು ಬದುಕ್ತಾ ಇದ್ದಂಥ ಮನುಷ್ಯರು ಯಾವಾಗ ನಾಗರಿಕತೆಗಳಿಗೆ ಕಾಲಿಟ್ಟು. ಕೆಲವು ವಿಜ್ಞಾನಿಗಳು ಹೇಳಿದ್ರು, ಬೆಂಕಿಯನ್ನ ಅವನು ಪತ್ತೆ ಮಾಡಿಕೊಂಡು ಅದರಲ್ಲಿ ಅಡಿಗೆ ಮಾಡ್ಕೊಳ್ಳೋಕೆ ಶುರು ಮಾಡದ ಮೇಲೆ ಅಂತ ಕೆಲವರು. ಚಕ್ರವನ್ನ ಕಂಡಿಡಿದ ನಂತರ ಅವನಿಗೆ ನಾಗರಿಕತೆ ಬಂತು ಅಂತ ಕೆಲವರು. ಇತಿಹಾಸ ತಜ್ಞರಿಗೆ ಗೊತ್ತು. ಆದ್ರೆ ಒಬ್ಬ ಅರ್ಜೆಂಟೈನಾದ ಒಬ್ಬ ತಾಯಿ, ಒಬ್ಬ ವಿಜ್ಞಾನಿ, ಆಕೆ ಒಂದು ಮಾತನ್ನ ಹೇಳಿದ್ರು, ನನ್ನ ಮನಸ್ಸು ಮುಟ್ಟುಬಿಡ್ತು ಆ ಮಾತು. ಆಕೆ ಏನ್ ಹೇಳಿದ್ರು ಅಂದ್ರೆ, ಬಹುಶಃ ನಾಗರಿಕತೆ ಬೆಂಕಿಯಿಂದಲೋ ಚಕ್ರದಿಂದಲೋ ಆರಂಭ ಆಗಿಲ್ಲ. ಅದು ಯಾವಾಗ ಆರಂಭ ಆಗಿದೆ ಅಂತ ಹೇಳಿದ್ರೆ, ಮನುಷ್ಯನ ಮುರಿದ ಮೂಳೆಗಳು ಕೂಡ್ಕೊಳ್ಳಿಕ್ಕೆ ಆರಂಭವಾದ ಕಾಲದಿಂದ ಅಂತ ಹೇಳಿದ್ರು. ಹಾಗಂದ್ರೆ ಏನರ್ಥ? ಮನುಷ್ಯನ ಮುರಿದ ಮೂಳೆಗಳು ಕೂಡ್ಕೊಳ್ಳುವಂತಹ ಸಂದರ್ಭ ಆದ ನಂತರ ಇದಾಯ್ತು ಅಂತ. ಹಾಗಂದ್ರೆ ಏನರ್ಥ ಅಂದ್ರೆ, ಆಕೆ ಹೇಳ್ತಾಳೆ, ಹಿಂದೆ ಎಲ್ಲ ಆ ಅನಾಗರಿಕ ಜನರು ಮೃಗಗಳ ಹಾಗೆ ಬದುಕ್ತಿದ್ರು. ಬೇಟೆಯಾಡಕ್ಕೆ ಹೋದಾಗ ಕೈ ಕಾಲು ಮುರಿತಿತ್ತು ಮನುಷ್ಯರಿಗೂ ಕೂಡ. ಆ ಮುರಿದಾಗ ಆ ಮನುಷ್ಯನನ್ನ ಉಳಿದವ್ರು ನೋಡ್ತಾ ಇಲ್ಲ. ಪ್ರಾಣಿಗಳು ಹೇಗೆ ಒಂದು ಪ್ರಾಣಿಗೆ ಅಪಘಾತ ಆದ್ರೆ ಅದನ್ನ ಅಲ್ಲೇ ಬಿಟ್ಟು ಮುಂದಕ್ಕೆ ಹೊರಟೋಗ್ತವೋ, ಹಾಗೆ ಮನುಷ್ಯರು ಬಿಟ್ಬಿಟ್ಟು ಹೊರಟೋಗ್ತಿದ್ರು. ಇವ್ನು ಸಾಯಿಲಿ, ಇವ್ನು ಕಾಲು ಮುರಿದೋಯ್ತೀನಿ, ಇವ್ನು ಬದುಕಲ್ಲ, ಯಾವುದೋ ಪ್ರಾಣಿ ಬಂದು ತಿನ್ಕೊಳತ್ತೆ ಅಂತ ಬಿಟ್ಬಿಟ್ಟು ಹೊರಟೋಗ್ತಿದ್ರು. ಆದ್ರೆ ಎಲ್ಲೋ ಒಂದು ಸಮಯದಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ಕರುಣೆ ಹುಟ್ಟಿತು, ಇವನನ್ನ ಉಳಿಸ್ಬೇಕು ನಾನು ಅಂತ ಹೇಳಿ. ಕಾಲು ಮುರ್ಕೊಂಡಾಗ ಅವನೇನ್ ಮಾಡ್ದ, ಆ ಮೂಳೆಯನ್ನ ಕಟ್ಟಿ ಸುತ್ತಿ ಆ ಮೂಳೆ ಮತ್ತೆ ಕೂಡ್ಕೊಳ್ಳುವ ಹಾಗೆ ಮಾಡ್ದ. ಯಾವುದೋ ಒಂದು ಕಾಲಘಟ್ಟದಲ್ಲಿ ಆ ಘಟನೆ ನಡೆಯಿತು. ಅಲ್ಲಿಂದ ನೋಡಿ ನಿಜವಾಗಿ ನಾಗರಿಕತೆ ಆರಂಭ ಆಯಿತು ಅಂತ ತಾಯಿ ಹೇಳ್ತು. ಅಂದ್ರೆ ಕರುಣೆ ಅನ್ನುವ ಭಾವ ಮನುಷ್ಯನಲ್ಲಿ ಹುಟ್ಟು ಬಿಡ್ತು. ಆ ಹುಟ್ಟಿದ ಕಾರಣದಿಂದ ನಾಗರಿಕತೆ ಹುಟ್ಟಿತು ಅಂತ ಹೇಳುವಂತ ಮಾತು ಅರ್ಜೆಂಟೈನಾದ ಒಬ್ಬ ವಿಜ್ಞಾನಿ ಹೇಳ್ತಾನೆ. ಅರ್ಥ ಏನು?
ಮಾನವ ನಾಗರಿಕತೆಗೂ ದಯವೇ ಮೂಲ. ಬಸವಣ್ಣವ್ರು ಹೇಳ್ತಾರಲ್ಲ, ಧರ್ಮಕ್ಕೂ ದಯವೇ ಮೂಲ. ಈ ಪ್ರಾಣಲಿಂಗಿ ಕರುಣೆಯ ಸ್ವರೂಪವಾಗ್ತಾನೆ. ಬೌದ್ಧ ಧರ್ಮದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಯಾರು ಸಂತ, ಯಾರು ಸನ್ಯಾಸಿ ಅಂತ. ಯಾರು ಸನ್ಯಾಸಿ? ಕಾವಿ ಬಟ್ಟೆ ಹಾಕೊಂಡ್ರು ಸನ್ಯಾಸಿನ? ಮುಂಡನ ಮಾಡಿಸ್ಕೊಂಡ್ರು ಸನ್ಯಾಸಿನ? ಗಡ್ಡ ಬಿಟ್ಟರು ಸನ್ಯಾಸಿನ? ಇಲ್ಲ. ಬುದ್ಧ ಹೇಳ್ತಾನೆ, ಯಾರು ಸನ್ಯಾಸಿ ಅಂತ ಹೇಳಿದ್ರೆ, ಯಾರಲ್ಲಿ ಮಹಾಕರುಣೆ ಇರುತ್ತೋ ಅವನೇ ಸನ್ಯಾಸಿ. ಯಾರಲ್ಲಿ ಮಹಾಕರುಣೆ ಇರಬೇಕು. ಅದು ಕರುಣೆ ಸಾಮಾನ್ಯ ಕರುಣೆ ಅಲ್ಲ, ಮಹಾಕರುಣೆ ಅಂತ ಹೇಳ್ತಾರೆ. ಪ್ರಾಣಲಿಂಗಿಯಲ್ಲಿ ಆ ಮಹಾಕರುಣೆಯನ್ನು ನಾವು ಕಾಣ್ತಾ ಹೋಗ್ತೇವೆ. ಮೋಳಿಗೆಯ ಮಾರೆಯ, ಅದಕ್ಕಾಗಿ ಹೇಳೋದು ಪ್ರಾಣಲಿಂಗಿಗಳ ಸಂಖ್ಯೆ ಇನ್ನೂ ಕ್ಲಿಷ್ಟ. ಕೇಲೇಶ್ವರ ಕೇತಯ್ಯ ಅನ್ನುವಂತಹ ಒಬ್ಬ ಶರಣರು ಒಂದು ಮಾತನ್ನು ಹೇಳ್ತಾರೆ. ಇಲ್ಲ, ಇವರು ಮೋಳಿಗೆ ಮಾರೆಯನವರು ಹೇಳ್ತಾರೆ, ನೀರ ಕಡೆದು ಬೆಣ್ಣೆಯ ಮೆದ್ದಲ್ಲಿ ಪ್ರಾಣಲಿಂಗಿ ಸಂಬಂಧ ಅಂತ. ಎಷ್ಟು ಕಷ್ಟ ನೋಡಿ. ನೀರನ್ನು ಕಡೆದು ಬೆಣ್ಣೆ ತೆಗಿಬೇಕಂತ. ನೀರನ್ನ ಕಡೆದು ಬೆಣ್ಣೆಯ ಮೆದ್ದಲ್ಲಿ ಪ್ರಾಣಲಿಂಗಿ ಸಂಬಂಧ. ಅಷ್ಟು ಕ್ಲಿಷ್ಟವಾದಂತಹದ್ದು. ಮೋಳಿಗೆ ಮರೆಗಳು ಮುಂದುವರೆದು ಹೇಳ್ತಾರೆ, ಸುಮ್ಮನೆ ಪ್ರಾಣಲಿಂಗಿ ಅಂತ ಹೇಳ್ತೀರಿ, ನಿಜವಾದ ಪ್ರಾಣಲಿಂಗಿಗಳು ಇಲ್ಲ. ಅವ್ರು ಹೇಗೆ ಎಷ್ಟು ಕಷ್ಟ ಇದೆ ಅಂತ ಹೇಳ್ತಾರೆ ನೋಡಿ. ಅವರು ಪ್ರಾಣಲಿಂಗಿಗಳೆಂದು ನುಡಿವತ್ತಿಪ್ಪ ಅಣ್ಣಗಳಿರ ನೀವು ಕೇಳಿರೆ, ಲಿಂಗಕ್ಕೆ ಪ್ರಾಣ ಮೊದಲು, ಪ್ರಾಣಕ್ಕೆ ಲಿಂಗ ಮೊದಲು. ಹೇಳಿ, ಯಾವ್ದು ಮೊದಲು? ಹೇಳ್ತಾರೆ, ಈ ಉಭಯವ ವಿಚಾರಿಸಿಕೊಂಡು ನುಡಿಯಿರಣ್ಣ. ಮೊದಲು ಇದನ್ನು ವಿಚಾರ ಮಾಡಿ. ವಾಯು ಗಂಧವ ಸೋಂಕಿತು, ಗಂಧ ವಾಯುವ ಸೋಂಕಿತು. ಲಿಂಗ ಮನವನರಿಯಿತು, ಮನವ ಲಿಂಗವನರಿಯಿತು. ಅರ್ಥ ಆಗುತ್ತೆ ಅನ್ಕೊಳ್ತೇನೆ. ಇದ್ರಲ್ಲಿ ಏನು ಕ್ಲಿಷ್ಟ ಇಲ್ಲ, ಸರಳವಾಗಿದೆ. ನಾನು ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಕಾಯದಿಂದ ಸೋಂಕಿದ ಸುಖವ ಮನದಿಂದ ಅರಿದವರಾರು. ಹಾಗೆ ಮನದಲ್ಲಿ ಮುಟ್ಟಿದ ಗುಣವ ತನುವಿನಿಂದ ಅರಿದವರಾರು. ಇಂತಿ ಉಭಯವನರಿದಡೆ ಪ್ರಾಣಲಿಂಗಿಗಳೆಂಬೆ. ಎರಡರ ಜ್ಞಾನ ಇರಬೇಕು. ಅಂಗ ಲಿಂಗ ಎರಡು ಉಭಯದ ಪರಿಪೂರ್ಣ ಜ್ಞಾನ ಇರಬೇಕು. ಉರಿ ಸೋಂಕಿದ ಕರ್ಪೂರಕ್ಕೆ ನಿಲ್ಲುವುದಕ್ಕೆ ನೆಲೆ ಇನ್ನಾವುದು. ಕರ್ಪೂರಕ್ಕೆ ಎಲ್ಲಿ ಉರಿ ಸೋಕಿದ ನಂತರ ನೆಲೆ ಎನ್ನೆಲ್ಲಿ ಉಳಿಯುತ್ತೆ? ಭ್ರಮರ ಸೋಂಕಿದ ಸುವಾಸನೆಗೆ ಕಡೆ ನಡು ಮೊದಲಾವುದು. ಸುವಾಸನೆಗೆ ಮೊದಲು ಆರಂಭ ಅಂತ್ಯ ಅನ್ನೋದಿದೆಯಾ? ಧೂಳು ಕೊಂಡ ಜಲಕ್ಕೆ ನೆಲೆಯಿನ್ನಾವುದು. ಲಿಂಗ ಸೋಂಕಿದ ಮನಕ್ಕೆ ಲಿಂಗವನರಿಯುವುದಕ್ಕೆ ನೆಲೆಗೊಂಬಟ್ಟಾವಿನ್ನೆಲೆದು. ಇಂತಿ ಗುಣಗಳ ಎಲ್ಲ ಕಳೆದುಳಿದ ಮಹಾತ್ಮಂಗೆ ನಮೋ ನಮೋ ನಿಷ್ಕಳಂಕ ಮಲ್ಲಿಕಾರ್ಜುನ. ಎಷ್ಟು ಚೆನ್ನಾಗಿ ಇದೊಂದು ವಚನವನ್ನೇ ನಾವು ವ್ಯಾಖ್ಯಾನ ಮಾಡ್ತೀನಿ ಅಂದ್ರೆ 1 ಗಂಟೆ ಬೇಕು. ಅಷ್ಟು ಪರಿಪೂರ್ಣವಾಗಿ ಪ್ರಾಣಲಿಂಗಿಯ ಲಕ್ಷಣಗಳನ್ನು ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಅಂತ ಹೇಳುತ್ತೆ, ಈ ಬೇಕು ಬೇಡ ಅನ್ನುವಂತ ಈ ದ್ವಂದ್ವವನ್ನು ಅತಿಗೆಳೆದು ಯಾರು ಭೋಗಿಸಬಲ್ಲನೋ ಅವನೇ ಶರಣ. ಚನ್ನಬಸವಣ್ಣವರು ಇವೆರಡನ್ನು ಮೀರದಂತಹವನು ಶರಣ ಅಂತ ಹೇಳಿ. ಮಡಿವಾಳ ಮಾಚಯ್ಯಗಳಿಗೆ ಬಂದ್ರೆ ಅವರು ಹೇಳ್ತಾರೆ, ತನುವಿನ ಇಚ್ಛೆಯನ್ನ ಸುಟ್ಟು ಮನದ ಆಸೆಯನ್ನ ಮರೆಯಬಲ್ಲ ಆತನೇ ಶರಣ ಅಂತ ಹೇಳಿ. ಈ ಶರಣ ಸ್ಥಳದ ಇನ್ನೊಂದು ಲಕ್ಷಣ ಹೇಳ್ಬಿಡ್ತೇನೆ ನಾನು, ಬಹಳ ಮುಖ್ಯವಾದ ಲಕ್ಷಣ. ಅದು ಏನು ಅಂತ ಹೇಳಿದ್ರೆ, ಇಲ್ಲಿ ಸತಿಪತಿಗಳು ನಮ್ಮಲ್ಲಿ ಏನ್ ಬರುತ್ತಲ್ಲ, ಶರಣ ಸಿದ್ಧಾಂತದ ಒಂದು ವೈಶಿಷ್ಟ್ಯವಾದಂತಹ ಸಿದ್ಧಾಂತ ಏನು? ಸತಿಪತಿ ಭಾವ. ಇಲ್ಲಿ ಶರಣರಲ್ಲಿ ಈ ಒಂದು ಸ್ಥಳದಲ್ಲಿ ಸತಿಪತಿ ಭಾವ ನಿಷ್ಠವಾಗಿರುತ್ತೆ ಅಂತ ಹೇಳಿ ಶರಣರು ಹೇಳ್ತಾರೆ. ಅಂದ್ರೆ ತಾನು ಮಾಡುವಂತಹ ಪ್ರತಿಯೊಂದು ಕ್ರಿಯೆಯೂ ಕೂಡ ತನ್ನ ಪತಿಯಾದ ಪರಮೇಶ್ವರನ ಒಲಿಸೋದಕ್ಕೆ ಮಾಡುವಂತಹ ಕೆಲಸ ಅಂತ ಹೇಳಿ ಚನ್ನಬಸವಣ್ಣವ್ರು ಹೇಳ್ತಾರೆ. ಒಂದು ಕಡೆ ಸತಿಯುಳ್ಳನ್ನಕ್ಕ ಶರಣನಲ್ಲ ಅಂತ. ಒಬ್ಬ ಶರಣನಿಗೆ ಸತಿ ಇದ್ದಾಳೆ ಅಂತಂದ್ರೆ ಅವನು ಶರಣನೇ ಅಲ್ಲ ಅಂದ್ಬಿಡ್ತಾರೆ. ಯಾಕೆ? ಅವನೇ ಸತಿ. ಭಗವಂತನೇ ಪತಿ ಆಗಿರ್ಬೇಕಾದ್ರೆ ನನಗೊಬ್ಬ ಸತಿ ಇದ್ದಾಳೆ ಅಂತ ಅವನು ಹೇಗೆ ಹೇಳ್ಕೊಳ್ತಾನೆ? ಎಷ್ಟು ಚೆನ್ನಾಗಿ ಪ್ರಶ್ನೆಯನ್ನ ಕೇಳ್ತಾರೆ ನೋಡವ್ರು. ಉರ್ಲಿಂಗ ದೇವರು ಇನ್ನೊಂದು ಕಡೆ ಒಂದು ವಚನವನ್ನು ಹೇಳ್ತಾರೆ. ಆ ಲಕ್ಷಣ ಹೇಗಿತ್ತು ಸತಿಪತಿ ಭಾವ ಅನ್ನೋದಕ್ಕೆ? ಒಬ್ಬನೇ ಗರುವನಿವ, ಒಬ್ಬನೇ ಚೆಲುವನಿವ, ಒಬ್ಬನೇ ಧನಪತಿ ಕೆಳದಿ, ಇವಾಗೆ ಹಿರಿಯರಿಲ್ಲ, ಇವಾಗೆ ಒಡೆಯರಿಲ್ಲ, ಇಂಥಪ್ಪ ನಲ್ಲನು ಲೇಸು ಕಾಣೆಲಗೆ. ಇಂತಹ ನಲ್ಲ ನನಗೆ ಬೇಕು ಅಂತ ಉರ್ಲಿಂಗ ದೇವರು ಹೇಳುವಂತಹದ್ದು. ನಾವೆಲ್ಲ ಒಂದಾಗಿ ಹಿಡಿದು ಬಿಡದಿರೆ ಬಿಡಿಸುವರಿನ್ನಿಲ್ಲ ಉರಿಲಿಂಗ ದೇವ. ಎಷ್ಟು ಚೆನ್ನಾಗಿ ಸತಿಪತಿ ಭಾವವನ್ನು ಕಾಣ್ಬೋದು ಈ ಶರಣ ಸ್ಥಳದಲ್ಲಿ. ಇಲ್ಲೊಂದು ಪ್ರಶ್ನೆ ಬರ್ಬೋದು ನಿಮ್ಗೆ, ಏನು ಅಂತ ಹೇಳಿದ್ರೆ, ಆಯ್ತು ಸತಿಪತಿ ಭಾವ ಅಂತ ಬಂದ ತಕ್ಷಣ ಏನಾಗುತ್ತೆ? ದ್ವೈತ ಭಾವ ಬಂದ್ಬಿಡುತ್ತಲ್ಲ. ನೀವೇನು ಹೇಳಿದ್ರಿ? ಇಲ್ಲಿಂದ ಅದ್ವೈತ ಭಾವ ಆರಂಭ ಆಗುತ್ತೆ ಅಂತ ಹೇಳಿದ್ರಿ. ಇಲ್ಲಿ ಸತಿಪತಿ ಭಾವ ಅಂದ ತಕ್ಷಣ ದ್ವೈತ ಬರುತ್ತಲ್ಲ, ಅದ್ವೈತ ಹೇಗೆ ಬರುತ್ತೆ ಅನ್ನುವಂಥ ಪ್ರಶ್ನೆ ಒಂದು ಬರಬಹುದು, ಸಹಜವಾಗಿ ಬರುತ್ತೆ. ಚನ್ನಬಸವಣ್ಣವ್ರ ಉತ್ತರ ಕೊಡ್ತಾರೆ. ಸತಿಪತಿ ಭಾವ ಇದ್ರೂ ಕೂಡ
ಅದು ಕೇವಲ ಆಚರಣೆಯ ಆಚಾರದ ಹಂತದಲ್ಲಿ ಮಾತ್ರ ಇರುತ್ತೆ. ಅದನ್ನು ಮೀರಿದಾಗ ಅವನಲ್ಲೂ ಕೂಡ ಐಕ್ಯದ ಒಂದು ಭಾವನೆಯೇ ಬರುತ್ತೆ. ಅವ್ರು ಹೇಳ್ತಾರೆ, ಯಾರು ಚನ್ನಬಸವಣ್ಣವರು, ದೀಪದಿಂದ ದೀಪ ಹುಟ್ಟಿದಲ್ಲಿ ಆವ ದೀಪ ಮೊದಲೆಂಬುದು ಕಾಣದಂತೆ. ಒಂದು 10 ದೀಪ ಹಚ್ಚಿಟ್ಬಿಡಿ, ಇಲ್ಲಿ ಒಂದು ದೀಪದಿಂದ ಎಲ್ಲ ದೀಪವನ್ನು ಹಚ್ಚಿದ್ದೀರಿ, ಆದ್ರೆ ಯಾವುದು ಮೊದಲ ದೀಪ ಅಂತ ನೀವು ಹೇಳಲಿಕ್ಕೆ ಆಗುದಿಲ್ಲ. ದೀಪದಿಂದ ದೀಪ ಹುಟ್ಟಿದಲ್ಲಿ ಆವ ದೀಪ ಮೊದಲೆಂಬುದು ಕಾಣದಂತೆ, ಸರ್ಪ ಕಚ್ಚಿದ ಮನುಷ್ಯನ ಅಂಗವಿಷ ಒಂದು ಟಾವಿನಲ್ಲಿದೆ ಎಂದು ಕುರು ಹಿಡಿಯಬಾರದಂತೆ. ಒಬ್ಬ ಮನುಷ್ಯನಿಗೆ ಹಾವು ಕಚ್ಚಿಬಿಡುತ್ತೆ ಅಂತ ಇಟ್ಕೊಳ್ಳಿ, ವಿಷ ಎಲ್ಲಿದೆ ಅಂತ ಹೇಳಿದ್ರೆ ಎಲ್ಲಿದೆ ಅಂತ, ಈ ಕೈಯಲ್ಲಿದೆ, ಕಾಲಲ್ಲಿದೆ, ಎಲ್ಲಿದೆ ಅಂತ ತೋರಿಸ್ತೀರಿ, ಇಡೀ ಸರ್ವಾಂಗವೂ ವ್ಯಾಪಿಸ್ಬಿಟ್ಟಿದೆ, ಒಂದು ಟಾವನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ. ಹಾಗೆ ಲಿಂಗ ಪ್ರಾಣನಾದ ಶರಣಂಗೆ ಶರಣ ಪ್ರಾಣವಾದ ಲಿಂಗಕ್ಕೆ ಭೇದವಿಲ್ಲ. ಅಲ್ಲಿ ಅಭೇದವನ್ನ, ಅಲ್ಲಿ ಸತಿಪತಿ ಭಾವವಿದ್ದರೂ ಕೂಡ ಅಲ್ಲಿ ಅಭೇದವನ್ನೇ ನಾವು ಕಾಣ್ತಾ ಹೋಗ್ತೇವೆ. ಅದಕ್ಕೆ ಆದೈಗಳು ಹೇಳ್ತಾರೆ, ಶರಣ ಯಾರು ಅಂತ ಹೇಳಿದ್ರೆ ಬೆಳಗ ನುಂಗಿದ ಬಯಲು ಅಂತಾರೆ. ಯಾರು? ಬೆಳಗ ನುಂಗಿದ ಬಯಲು ಶರಣ. ಇದಕ್ಕಿಂತ ಅದ್ಭುತವಾದ ಡೆಫಿನೇಷನ್ ಇನ್ನೊಂದಿದೆಯಾ? ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇದಾದ ನಂತರ ಮೂರನೆಯದು ಐಕ್ಯ ಸ್ಥಳ. ಶರಣ ಸ್ಥಳದ ಸ್ವಲ್ಪ ಭೇದ ಇತ್ತು, ಸತಿಪತಿ ಭಾವ ಅನ್ನುವಂಥ ಕಿಂಚಿತ್ ಭೇದ ಇತ್ತು. ಈ ಸ್ಥಳಕ್ಕೆ ಬಂದಾಗ ಅದು ಶೂನ್ಯವಾಗಿಬಿಡುತ್ತೆ. ಇಲ್ಲಿ ಯಾವ ಭೇದವೂ ಇಲ್ಲ. ಆತ್ಮ ಪರಮಾತ್ಮನಾಗ್ತಾನೆ, ದ್ವೈತ ಹೋಗಿ ಅದ್ವೈತ ಇಲ್ಲಿ ನರಹರನಾಗ್ಬಿಡ್ತಾನೆ. ಇದನ್ನೇ ನಾವು ಲಿಂಗಾಂಗ ಸಾಮರಸ್ಯ ಅಂತ ಕರೀತೇವೆ. ಹೇಗೆ ನೀರು ನೀರಿಗೆ ಸೇರಿದ ಹಾಗೆ, ಕ್ಷೀರಕ್ಕೆ ಸೇರಿದ ಹಾಗೆ. ಇಲ್ಲಂತೂ ಪೂಜೆ ಧ್ಯಾನಾದಿಗಳ ಅಗತ್ಯ ಅಂತೂ ಇರೋದೇ ಇಲ್ಲ ಬಿಡಿ, ಅದು ತಮಗೆ ಗೊತ್ತಿರುವಂಥದ್ದು. ಇಲ್ಲಿ ಸಮರಸ ಭಕ್ತಿ ಎನ್ನುವಂಥದ್ದು ಸ್ಥಾಯಿಯಾಗಿ ನೆಲೆ ನಿಲ್ಲುತ್ತೆ. ಎಲ್ಲವೂ ಕೂಡ ಪಂಚೇಂದ್ರಿಯಗಳ ಸ್ತಬ್ಧ ಆಗ್ತದೆ. ಅದನ್ನೇ ಹೇಳ್ತಾರೆ ಯಾರು ಬಸವಣ್ಣವರು, ಕೈಯಲ್ಲಿ ಮುಟ್ಟಿದ ಪದಾರ್ಥ ಕೈಯೊಳಗೆ ಐಕ್ಯ, ಕಂಗಳು ತಾಗಿದ ಪದಾರ್ಥ ಕಂಗಳೊಳಗೆ ಐಕ್ಯ. ಎಲ್ಲವೂ ಪಂಚೇಂದ್ರಿಯಗಳಿಗೆ ಯಾವ್ದು ಮುಟ್ಟತ್ತೆ, ಎಲ್ಲವೂ ಅಲ್ಲಿ ಐಕ್ಯವಾಗ್ತಾ ಹೋಗ್ತದೆ. ಅದನ್ನೇ ಅಕ್ಕ ಮಹಾದೇವಿ ಬಹಳ ಸುಂದರವಾಗಿ ಹೇಳ್ತಾಳಲ್ಲ, ನೀವೆಲ್ಲ ಕೇಳಿದಿರಿ, ಬಹಳ ಪ್ರಖ್ಯಾತವಾದ ವಚನ. ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಘವೆನ್ನೆ ಸಮರಸವೆನ್ನೆ, ಆಯಿತೆನ್ನೆ ಆಗದೆನ್ನೆ, ನೀನೆನ್ನೆ ನಾನೆನ್ನೆ. ಚನ್ನಮಲ್ಲಿಕಾರ್ಜುನ ಲಿಂಗೈಕ್ಯವಾದ ಬಳಿಕ ಏನೂ ಎನ್ನೆ, ಅಲ್ಲೇನೂ ಇಲ್ಲ, ಅಲ್ಲಿ ಒಂದು ಮಾತ್ರ ನಿಶ್ಚಿತವಾಗಿದ್ಬಿಡುತ್ತೆ. ಇದೇ ವಚನನ ನಮ್ಮ ಸಿದ್ದರಾಮೇಶ್ವರ ಇನ್ನು ಸ್ವಲ್ಪ ಮುಂದುವರೆದು ಬಹಳ ಈ ಸ್ಥಿತಿಯನ್ನು ಇನ್ನಷ್ಟು ವಿವರವಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಐಕ್ಯವೆಂಬಾತ ಅನ್ಯವನರಿಯ. ಐಕ್ಯನಿಗೆ ಅನ್ಯ ಪ್ರಸಂಗನೇ ಇಲ್ವಲ್ಲ, ಎಲ್ಲವೂ ಅವನಾಗ್ಬಿಡ್ತಾನೆ. ತನುವನರಿಯ, ಸಕಲವನರಿಯ, ನಿಷ್ಕಲವನರಿಯ, ಸರ್ವಸ್ವವೂ ಲಿಂಗವಾದ ತನಾಗಿ, ತನ್ನ ಮೀರಿದ ಪರತತ್ವ ಒಂದೂ ಇಲ್ಲವಾಗಿ, ಎಲ್ಲ ತತ್ವಗಳಿಗೂ ಮಾತೃಸ್ಥಾನದವನಾಗಿ, ಪರಮ ಸೀಮೆ ತಾನಾಗಿ, ಕಪಿಲಿಸಿದ್ದ ಮಲ್ಲಿಕಾರ್ಜುನನ ಕೂಡಿ ಲಿಂಗ ಕಳೆಗಳ ಮಾಡಿದ ಲಿಂಗೈಕ್ಯ. ಎಲ್ಲವೂ ಅವನೇ ಆಗಿಬಿಡ್ತಾನೆ. ಇಲ್ಲಿ ಅವನು ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಐಕ್ಯ ಏನು ಅಂದ್ರೆ, ಎಲ್ಲಿಂದ ಬಂದಿದ್ದಾನೋ ಅಲ್ಲಿಗೆ ಹೋಗ್ಬಿಡ್ತಾನೆ. ಹೇಳಿದ್ರಲ್ಲ ಬೆಳಗ್ಗೆ, ಶೂನ್ಯದಿಂದ ಶೂನ್ಯಕ್ಕೆ ಹೋಗ್ಬಿಡ್ತಾನೆ. ಎಲ್ಲಿಂದ ಬಂದ್ವಿ ನಾವು? ಶೂನ್ಯದಿಂದ ಬಂದಿದ್ದೇವೆ. ಎಲ್ಲಿಗೆ ಹೋಗ್ತೇವೆ ನಾವು? ಶೂನ್ಯಕ್ಕೆ ಹೋಗ್ತೇವೆ. ಈ ಸಂದರ್ಭದಲ್ಲಿ ಅವನಿಗೆ ಏನೂ ಇರೋದಿಲ್ಲ. ಅಲ್ಲಮರು ಹೇಳ್ತಾರೆ, ಹಸಿವು, ತೃಷೆ, ವಿಷಯ, ವ್ಯಸನ ಈ 4 ಉಳ್ಳವರು ಗುಹೇಶ್ವರ ಲಿಂಗದಲ್ಲಿ ಐಕ್ಯರಂತಪ್ಪರು. ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಬಾಯರಕ್ಕೆ ಶುರುವಾಗುತ್ತೆ ನಮಗೆ. ಇಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಕೂರಿಸಿದ್ರೆ ಹಸುವಾಗ್ಲಿಕ್ಕೆ ಶುರುವಾಗ್ತದೆ. ಈ ಐಕ್ಯರಿಗೆ ಆ ಸ್ಥಿತಿ ಇಲ್ಲ. ಅವರು ಬಂದಾಗ ಅದೆಲ್ಲವನ್ನು ಸ್ವೀಕರಿಸ್ತಾರೆ, ಇಲ್ಲದಿದ್ದರೂ ಕೂಡ ಅವರು ನಿರ್ಮಲವಾಗಿ ಕೊಡ್ತಿರ್ತಾರೆ. ಹಾಗಾಗಿನೇ ಸಾಮಾನ್ಯ ಇವೆಲ್ಲ ವಿಚಾರಗಳು ನಮಗೆ ಗೊತ್ತು, ಅದನ್ನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಮ್ಮ ಹೇಳ್ಬಿಡ್ತಾರೆ, ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಅರಿದರಿದು ಆಚರಿಸಲು ಅರಿಯದ ಕಾರಣ ಲಿಂಗೈಕ್ಯರಲ್ಲ. ನಾವೆಲ್ಲ ಈ ಸ್ಥಿತಿಲಿ ಇದ್ದೀವಿ, ನಮಗ್ ಗೊತ್ತೇ ಅಲ್ಲ. ಈಗ ನಾನೇ ಹೇಳ್ತಾ ಇರೋ ವಿಚಾರಗಳು ನಿಮ್ಗೆ ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತಿದೆ. ಆ ಗೊತ್ತಿದ್ದು ನಾವು ಇಲ್ಲಿ ಫೇಲ್ಯೂರ್ ಆಗ್ತಾ ಇದೀವಿ, ಸೋಲ್ತಾ ಇದೀವಿ ಜೀವನದಲ್ಲಿ ಅಂದ್ರೆ ನಾವು ಆಚರಿಸ್ತಾ ಇಲ್ಲ. ಅರಿದರಿದು ಆಚರಿಸಲು ಅರಿಯದ ಕಾರಣ ಲಿಂಗೈಕ್ಯರಲ್ಲ. ಅರಿದನಾದೆಡೆ ಹಸಿವ ಮೀರಿ ಉಂಬ, ತೃಷೆಯ ಮೀರಿ ಕೊಂಬ, ವಿಷಯವ ನಾಳಿಗೊಂಬ, ವ್ಯಸನವ ದಾಂಟಿ ಭೋಗಿಸುವ, ಇದನರಿಯದಲೇ ಚರಿಸುವ ಕೀಟಕ ಮಾನವರ ಕಂಡು ಎನ್ನ ಮನ ನಾಚಿತ್ತು ಗುಹೇಶ್ವರ. ಈ ಕೀಟಕ ಮಾನವರ ಹಾಗೆ ಇವತ್ತು ನಾವು ಬದುಕ್ತಾ ಇದ್ದೀವಿ. ಇದು ಬಹಳ ದೊಡ್ಡ ಸಮಸ್ಯೆ. ನಮ್ಮ ಶರಣ ಧರ್ಮದಲ್ಲಿ ಇನ್ನೊಂದು ವೈಶಿಷ್ಟ್ಯತೆ ಏನು ಈ ಸಿದ್ಧಾಂತದಲ್ಲಿ ಅಂತ ಹೇಳಿದ್ರೆ, ನನ್ನ ಹೇಳ್ತಾ ಇದ್ದೆ, ನಾನೊಬ್ಬ ಫಿಲಾಸಫಿ ವಿದ್ಯಾರ್ಥಿ ಆದ್ರಿಂದ ನನಗೆ ಇದು ಬರ್ತಾ ಇರುತ್ತೆ.
ಹಾಗಾದ್ರೆ ಐಕ್ಯ ಸ್ಥಿತಿಗೆ ಬಂದಾಗ ಬೇರೆ ಯಾವುದು ಅಗತ್ಯವೂ ಇಲ್ವಾ? ಪೂಜೆ ಪುನಸ್ಕಾರ ಕರ್ಮಗಳು. ಆದ್ರೆ ನಮ್ಮಲ್ಲಿ ನೀವು ನಮ್ಮ ಸಿದ್ಧಾಂತದ ವೈಶಿಷ್ಟ್ಯತೆ ಏನು ಅಂದ್ರೆ ಹೇಳ್ತಾ ಇಲ್ಲ, ಅಗತ್ಯ ಇದೆ, ಆ ಸಂದರ್ಭದಲ್ಲಿ ನಾವು ಮಾಡಬೇಕು. ನಮ್ಮಲ್ಲಿ ಐಕ್ಯನ ಭಕ್ತ ಸ್ಥಳವೂ ಇದೆ, ಐಕ್ಯನ ಮಹೇಶ ಸ್ಥಳವೂ ಇದೆ. ಐಕ್ಯ ಸ್ಥಿತಿಯಲ್ಲಿಯೂ ಭಕ್ತನಾಗಿರಬೇಕಾದ ಅಗತ್ಯ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಮನುಷ್ಯರಿಗೆ ಈ ಅಹಂ ಅನ್ನೋದು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬಂದ್ಬಿಡ್ಬೋದು. ಈ ಅಹಂ ಬಂದ ತಕ್ಷಣ ಅವನು ಐಕ್ಯ ಸ್ಥಾನದಿಂದ ಕೆಳಗೆ ಬಿದ್ದ ಅಂತಾನೆ ಅರ್ಥ. ನೀವು ಬೇರೆ ಸಿದ್ಧಾಂತಗಳಿಗೆ ಹೋಗಿ, ಫಾರ್ ಎಕ್ಸಾಂಪಲ್ ನಾನು ಅದ್ವೈತ ದರ್ಶನವನ್ನು ಓದ್ತಾ ಇದ್ದೀನಿ. ಅದ್ವೈತ ದರ್ಶನದಲ್ಲಿ ಜೀವನ್ಮುಕ್ತ ಅವಸ್ಥೆ ಅಂತ ಕರೀತಾರೆ, ನಮ್ಮ ಐಕ್ಯ ಅವಸ್ಥೆಯನ್ನು ಅವರು ಜೀವನ್ಮುಕ್ತಿ ಅಂತ ಕರೀತಾರೆ. ಆ ಜೀವನ್ಮುಕ್ತ ಅವಸ್ಥೆಗೆ ಹೋದ್ಮೇಲೆ ಶಂಕರಾಚಾರ್ಯ ಹೇಳ್ತಾರೆ ಅವನು ಏನೂ ಮಾಡ್ಬೇಕಾದಿಲ್ಲ, ಅವನು ಯಾವ ಕರ್ಮನೂ ಮಾಡ್ಬೇಕಿಲ್ಲ, ಯಾವ ಜ್ಞಾನ ಸಂಪಾದನೆ ಮಾಡ್ಬೇಕಾಗಿಲ್ಲ, ಅವನು ಇದ್ರೂ ಅಷ್ಟೇ ಇಲ್ಲದಿದ್ರು ಅಷ್ಟೇ, ಅವನು ಹಾಗಿದ್ದ ಹಾಗೆ ಹೋಗ್ತಾನೆ ಅಷ್ಟೇ, ಅಲ್ಲಿ ಮತ್ತೆ ಭಕ್ತಿಗೆ ಅವಕಾಶವೇ ಇಲ್ಲ. ನಮ್ಮಲ್ಲಿ ಹೇಳ್ತಾರೆ ಇಲ್ಲ, ನೀನು ಐಕ್ಯನಾದೆ ಅಂತ ಸುಮ್ಮನೆ ಕೂರೋದಲ್ಲ, ಐಕ್ಯನಾದ್ಮೇಲೆ ಮತ್ತೆ ನೀನು ಭಕ್ತಿಯನ್ನ ಜಾರಿಯಲ್ಲಿ ಇಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಮತ್ತೆ ಆ ಇಂದ್ರಿಯಗಳು ಯಾವಾಗ ಬೇಕಾದ್ರೂ ನಿನ್ನ ಮೇಲೆ ದಾಳಿಗಳನ್ನ ಮಾಡಬಹುದು, ಅವಕ್ಕಷ್ಟು ಸಾಮರ್ಥ್ಯ ಇದೆ. ಬಹುಶಃ ನೀವೆಲ್ಲ VS ಖಾಂಡೇಕರ್ ಅಂತ ಮರಾಠಿ ಲೇಖಕರೊಬ್ರು, ಅವ್ರದ್ದೊಂದು ಯಯಾತಿ ಅಂತ ಒಂದು ಕಾದಂಬರಿ ಇದೆ, ಓದಿದ್ದೀರಿ ಅನ್ಕೊಳ್ತೇನೆ. ಜ್ಞಾನಪೀಠ ಪ್ರಶಸ್ತಿ ಬಂತು ಆ ಕಾದಂಬರಿಗೆ. ಯಾರಾದ್ರೂ ಎಲ್ಲಾದ್ರೂ ಸಿಕ್ಕಿದ್ರೆ ಓದಿ, ಬಹಳ ಸುಂದರವಾದ ಕಾದಂಬರಿ. ಆ ಯಯಾತಿ ಕಾದಂಬರಿಯಲ್ಲಿ ಒಂದು ಪಾತ್ರ ಬರುತ್ತೆ. ಒಬ್ಬ ವೃದ್ಧ ರಸ್ತೆಯಲ್ಲಿ ಹೋಗೋ ಬರೋ ಹೆಣ್ಮಕ್ಳನ್ನ ಅವನು ಗೇಲಿ ಮಾಡ್ತಾ ಇರ್ತಾನೆ. ಯಯಾತಿ ದೊರೆ ಹೋಗ್ತಾ ಇರ್ತಾನೆ, ಆ ಕಡೆ ಅವ್ನು ಕೇಳ್ತಾನೆ, ಈ ವೃದ್ಧ ಯಾಕೆ ಇಂಥ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ, ಹೆಣ್ಮಕ್ಳನ್ನ ಯಾಕೆ ಅವನು ಗೇಲಿ ಮಾಡೋದು ಚೇಷ್ಟೆ ಮಾಡ್ತಾ ಇದ್ದಾನಲ್ಲ. ಆಗ ಜೊತೆಯಲ್ಲಿದ್ದ ಮಂತ್ರಿ ಹೇಳ್ತಾನೆ, ಮಹಾರಾಜರೇ, ಆ ವೃದ್ಧ ಇದಾನಲ್ಲ ಅವನು ಸಾಮಾನ್ಯ ಅನ್ಕೊಳ್ಬೇಡಿ, ಬಹಳ ದೊಡ್ಡ ವಿದ್ವಾಂಸ, ಬಹಳ ದೊಡ್ಡ ಸಾಧನೆ ಮಾಡಿದ ಪಂಡಿತ. ತನ್ನ ಇಡೀ ಜೀವನ ಅವನು ಏನ್ ಮಾಡ್ದ ಅಂತ ಹೇಳಿದ್ರೆ ಎಲ್ಲ ಇಂದ್ರಿಯಗಳನ್ನು ಎಲ್ಲವನ್ನು ನಿಗ್ರಹಿಸಿಕೊಂಡು ಬರೀ ಅಧ್ಯಯನ ಸಾಧನೆ ಅಂತಾನೆ ಮುಳುಗ್ಬಿಟ್ಟ. ಈಗ ಅವೆಲ್ಲವೂ ಅವನ ಮೇಲೆ ಸೇಡ್ ತೀರಿಸ್ತಾ ಇದೆ ಅಂತ, ಅವೆಲ್ಲವೂ ಈಗ ಅವನ ಮೇಲೆ ಸೇಡ್ ತೀರಿಸ್ತಾ ಇದೆ, ಅದಕ್ಕೆ ಅವನು ಹುಚ್ಚುಚ್ಚನಾಗಿ ಆಡ್ತಾ ಇದ್ದಾನೆ. ಈ ಯಯಾತಿಯಲ್ಲಿ ಬರೋ ಪ್ರಸಂಗ ಬಹಳ ಸುಂದರವಾದ ಕಾದಂಬರಿ ಅದು. ನಮ್ಮಲ್ಲೂ ಅನೇಕ ಅವಧೂತರಿದ್ರು, ಹೆಸರು ಹೇಳೋದು ಬೇಡ. ಕಡೆಗಾಲದಲ್ಲಿ ಆಸೆ ಉಟ್ಕೊಳ್ಳಿಲ್ಲ ಅವ್ರಿಗೆ, ಬೇಕಾದಷ್ಟು ಉದಾಹರಣೆಗಳಿವೆ, ಬೇಕಾದಷ್ಟು. ಯಾಕೆ ಅಂತ ಹೇಳಿದ್ರೆ ಅವ್ರು ಐಕ್ಯ ಸ್ಥಿತಿಯನ್ನು ಮುಟ್ಟಿದ್ರು, ಆದ್ರೆ ಎಲ್ಲೋ ಒಂದ್ ಕಡೆ ಮತ್ತೆ ಅವರಿಗೆ ಅಹಂ ಅನ್ನುವಂತಹದ್ದು, ಅಹಂ ಅಂದ್ರೆ ಅಹಂಕಾರ ಅಂತ ಇಟ್ಕೊಳ್ಬೇಡಿ, ನಾನು ಅನ್ನುವ ಭಾವ ಬಂದು ಅದ್ರ ಮೂಲಕ ಇಂದ್ರಿಯಗಳ ಪತನ ಆಗಿರೋದನ್ನ ನಾವು ನೋಡಿದ್ದೇವೆ. ಇದಾಗ್ಬಿಡುತ್ತೆ. ಇಷ್ಟು ಸೂಕ್ಷ್ಮವಾಗಿ ಬೇರೆ ಯಾವ ಫಿಲಾಸಫರ್ಸು ಕೂಡ ಜಗತ್ತಿನಲ್ಲಿ ಸಾಧನೆಯನ್ನ ಇಷ್ಟು ಸೂಕ್ಷ್ಮವಾಗಿ ವಿಭಾಗ ಮಾಡಿ ತೋರಿಸಿಲ್ಲ. ಅದನ್ನೇ ನೆನ್ನೆ ಹೇಳೋದು, ಈ ಧರ್ಮದ ವೈಶಿಷ್ಟ್ಯತೆ, ಈ ಸಿದ್ಧಾಂತದ ವೈಶಿಷ್ಟ್ಯತೆ ಅದು. ಶರಣರು ಹೇಳ್ತಾರೆ, ಐಕ್ಯನಲ್ಲಿಯೂ ಭಕ್ತಿ ಅಗತ್ಯ ಇದೆ. ಇದನ್ನ ಇಟ್ಕೊಂಡು ಆದಾಗ ಮಾತ್ರ ಅವನು ಐಕ್ಯನಾಗ್ಬೋದು. ಹೇಳಿದ್ರಲ್ಲ, ಬಯಲನೆ ಬಿತ್ತಿ ಬಯಲನೆ ಬೆಳೆದು ಆ ಬಯಲಾಗುವಂತಹ ಸ್ಥಿತಿ ಅದು. ಹಡಪದ ಲಿಂಗಮ್ಮನವರು ಬಹಳ ಸುಂದರವಾಗಿ ಬರೀತಾರೆ. ಅವರು ಒಂದು ವಚನದ ಒಂದು ಮಾತನ್ನು ಬರೀತಾರೆ, ತನ್ನ ಮರೆದು ನಿಮ್ಮ ನರಿದ ಶರಣಂಗೆ ಅಲ್ಲಿಯೇ ಐಕ್ಯ ನೋಡ. ತಾಯಿ ಹೇಳೋ ಮಾತು, ತನ್ನ ಮರೆದು ನಿಮ್ಮ ನರಿದ ಶರಣಂಗೆ ಅಲ್ಲಿಯೇ ಐಕ್ಯ ನೋಡ. ಆ ಐಕ್ಯ, ಅದನ್ನೇ ಚನ್ನಬಸವಣ್ಣವ್ರು ಈ ಸ್ಥಿತಿಲಿ ಚನ್ನಬಸವಣ್ಣವ್ರು ಹೇಳ್ತಾರೆ, ಐಕ್ಯ ಸ್ಥಿತಿಗೆ ಹೋದಾಗ ಮೊದಲ 5 ಸ್ಥಳಗಳಲ್ಲಿ ನಮಗೆ ಅಂಗ ಅಂದ್ರೆ ಯಾವುದು? ನಮ್ಮ ದೇಹ ಅಂಗ ಆಗಿತ್ತು. ಐಕ್ಯ ಸ್ಥಿತಿಯಲ್ಲಿ ನಮ್ಮ ದೇಹ ಅಂಗ ಆಗೋದಿಲ್ವಂತ ಚನ್ನಬಸವಣ್ಣವ್ರು ಹೇಳ್ತಾರೆ. ಐಕ್ಯ ಸ್ಥಿತಿಯಲ್ಲಿ ಅಂಗ ಯಾವುದು ಅಂದ್ರೆ ಆತ್ಮವೇ ಅಂಗ ಆಗ್ಬಿಡುತ್ತಂತೆ. ಗುಪ್ತ ಮಂಚಣ್ಣವರು ಅಂತ ಇನ್ನೊಬ್ರು ವಚನಕಾರರಿದ್ದಾರೆ, ಅವರು ಒಂದ್ ಕಡೆ ಹೇಳ್ತಾರೆ, ಈ ಐಕ್ಯನ ಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಚಿನ್ನದೊಳಗಣ ಬಣ್ಣದಂತೆ, ಬಣ್ಣ ನುಂಗಿದ ಬಂಗಾರದಂತೆ, ಅನ್ಯ ಭಿನ್ನವಿಲ್ಲದ ಲಿಂಗೈಕ್ಯ. ಎಷ್ಟು ಸುಂದರವಾದಂತಹ ಉಪಮೆಗಳನ್ನ ಕೊಡ್ತಾರೆ ನಮ್ಮ ಶರಣರು. ಇದಕ್ಕಿಂತ ಸರಳವಾಗಿ ಯಾವ ತತ್ವಜ್ಞಾನಿಗಳು ತಾನೇ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಹೇಳಿ ಸಾಧನಾ ಮಾರ್ಗವನ್ನು? ಇಷ್ಟು ಸರಳವಾದಂತಹ ತತ್ವಜ್ಞಾನವನ್ನು ಇಟ್ಕೊಂಡು ಕೂಡ ನಾವಿಷ್ಟು ಬಡವರಾಗಿದ್ದೀವಿ ಅಂದ್ರೆ ನಾವೆಲ್ಲ ನಾಚಿಕೆ ಪಟ್ಕೊಳ್ಬೇಕು. ಖಂಡಿತವಾಗಿ ಎಷ್ಟು ಸರಳವಾಗಿ ಹೇಳಿದ್ದಾರೆ. ಇದನ್ನು ಹೇಳ್ಕೊಡ್ಲಿಕ್ಕೆ ಯಾವ ಗುರುವೂ ಬೇಕಾಗಿಲ್ಲ, ಸುಮ್ಮನೆ ಕೊಡೋದು ನಾವೇ ಓದಿದ್ರೆ ಗೊತ್ತಾಗ್ಬಿಡುತ್ತೆ. ಇದು ಐಕ್ಯನ ಸ್ಥಿತಿ. ನನಗೆ ನೀಡಿದ ಸಮಯ ಮುಗಿಯಿತು. ಕಡೆಯಲ್ಲಿ 1-2 ಮಾತನ್ನ ಹೇಳ್ಬಿಡ್ತಾನೆ. ಷಷ್ಟಲ ಈ ವಿಕಾಸ ಕ್ರಮ ಇದೆಯಲ್ಲ,
ಇದಿಲ್ಲಿಗೆ ನಿಲ್ಲೋದಿಲ್ಲ. ಹಾಗೆ ನೋಡಿದ್ರೆ ಶರಣರು ಮುಂದಿನೂ ಕೂಡ ಇದನ್ನು ಇನ್ನಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡ್ಲಿಕ್ಕೆ ನೋಡಿದ್ದಾರೆ. ಒಬ್ಬ ಗಜೇಶ ಮಸಣ್ಣಯ್ಯನವರು ಒಂದು ವಚನ ನೋಡ್ತಾ ಇದ್ದೆ. ಅವರು ಹೇಳ್ತಾರೆ, ಅಲ್ಲಿ ಶರಣ ಎಲ್ಲ ಸ್ಥಳಗಳ ಲಕ್ಷಣವನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಉಸಿ ಇಲ್ಲದಿದ್ದಡೆ ಭಕ್ತನೆಂಬೆ, ಇಡೀ ಹಿಂಗದಿದ್ದಡೆ ಮಹೇಶ್ವರನೆಂಬೆ, ತನುವಿಲ್ಲದಿದ್ದಡೆ ಪ್ರಸಾದಿ ಎಂಬೆ, ಜೀವವಿಲ್ಲದಿದ್ದಡೆ ಪ್ರಾಣಲಿಂಗಿ ಎಂಬೆ, ಆಸೆ ಇಲ್ಲದಿದ್ದಡೆ ಶರಣನೆಂಬೆ, ಈ 5ರ ಸಂಪರ್ಕ ನಿರ್ಭೋಗವಾದಡೆ ಐಕ್ಯನೆಂಬೆ. ಇಲ್ಲಿ ನಿಲ್ಲೋಲ್ಲ, ಮುಂದಕ್ಕೆ ಹೋಗ್ತಾರೆ ನೋಡಿ ಅವರು. ಐಕ್ಯದ ಸಂತೋಷ ಹಿಂಗಿದಡೆ ಜ್ಯೋತಿರ್ಮಯನೆಂಬೆ. ಮುಂದಕ್ಕೆ ಹೋಗಿದ್ದಾರೆ ಅವರು, ಐಕ್ಯನಿಗೆ ನಿಂತಿಲ್ಲ. ಇನ್ನೂ ಒಂದು ಹೇಳ್ತೇನೆ ನಿಮ್ಗೆ, ಇನ್ನೂ ಒಂದು ಹೇಳ್ಬೇಕು. ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ಬೆಳಗ್ಗೆ ತಾಯಿಯವರು ಹೇಳ್ತಾ ಇದ್ರು, ಮೆಲ್ಲ ಮೆಲ್ಲನೆ ಭಕ್ತ, ಮೆಲ್ಲ ಮೆಲ್ಲನೆ ಶರಣ. ಅವರು ಮುಂದೆ ಹೇಳ್ತಾರೆ, ಐಕ್ಯ ನೆನೆಸಿಕೊಂಡು ಷಟ್ಸ್ಥಲವ ದಾಟಿ ನಿರವಯ ಸ್ಥಳವ ನೈದೇನಾಗಿ ಅಂತ ಹೇಳ್ತಾರೆ. ನಿರವಯ ಸ್ಥಳ ಅಂತ ನಿಮ್ಮಲ್ಲಿ ತೋಂಟದ ಸಿದ್ಧಲಿಂಗೇಶ್ವರರ ಅಧ್ಯಯನ ಮಾಡಿದ್ರೆ ನೀವು ನೋಡ್ತೀರಿ, ತೋಂಟದ ಸಿದ್ಧಲಿಂಗೇಶ್ವರ ಅನೇಕ ವಚನಗಳಲ್ಲಿ ಈ ನಿರವಯ ಸ್ಥಳ ಅಂತ ಬರುತ್ತೆ. ಸೊ ನಮ್ಮ ಶರಣ ಅಲ್ಲೇ ನಿಂತಿಲ್ಲ. ಇದನ್ನು ಇನ್ನಷ್ಟು, ಈ ಸಾಧನೆಯನ್ನು ಇನ್ನಷ್ಟು ಸೂಕ್ಷ್ಮವಾಗಿ ಅಧ್ಯಯನ ಮಾಡುವಂತಹ ಕ್ರಮಗಳನ್ನು ಅವರು ಮಾಡ್ತಾ ಹೋಗಿದ್ದಾರೆ. ಸೊ ಹೀಗೆ ಈ 6 ಸ್ಥಾನಗಳ ಒಂದು ರೂಕ್ಷವಾದಂತಹ, ಇದನ್ನು ನಾನು ಸೂಕ್ಷ್ಮ ಅನ್ನೋಲ್ಲ, ರೂಕ್ಷವಾದಂತಹ ಒಂದು ದೃಷ್ಟಿಕೋನವನ್ನು, ನೋಟವನ್ನು ಮಾತ್ರ ನಿಮ್ಮ ಮುಂದೆ ಇಲ್ಲಿ ಇಡ್ಲಿಕ್ಕೆ ಇಚ್ಛೆಪಟ್ಟಿದ್ದೇನೆ. ಇನ್ನೂ ಒಂದು ವಿಚಾರ ಇಲ್ಲಿ ಹೇಳ್ಬೇಕು ನಾನು, ಕೇವಲ ವಚನಗಳಲ್ಲಿ ಅಷ್ಟೇ ಅಲ್ಲ, ಬೆಳಗಿನ ವಚನಗಳಲ್ಲೂ ಕೂಡ ಶಿವಸ್ಥಳಗಳ ಬಗ್ಗೆ ಬಹಳ ಸುಂದರವಾಗಿದೆ. ನಾನು ನೋಡ್ತಾ ಇದ್ದೆ, ಅಲ್ಲಮರ ಒಂದು ವಯದಲ್ಲಿ ಒಂದೊಂದು ಸ್ಥಳವನ್ನ 15 ನಿಮಿಷಕ್ಕೆ ನಾನು ಸೀಮಿತ ಮಾಡಿಕೊಂಡು ಸಮಯಕ್ಕೆ ತಕ್ಕ ಹಾಗೆ ಮಾತನಾಡ್ಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ನಿನ್ನೆ ಸಂಜೆ ಮಾತನಾಡ್ತಾ ನಾನು ಷಡಕ್ಷರಿ ಅವರುಗಳಿಗೆ ಹೇಳಿದೆ, ಒಂದು ಸ್ಥಳದ ಬಗ್ಗೆನೇ ನಾವು ಒಂದು ಉಪನ್ಯಾಸ ಕೊಟ್ಟರು ಮುಗಿಯೋದಿಲ್ಲ. ಹೇಗೆ ಇದನ್ನ 3 ಸ್ಥಳಗಳನ್ನ ಒಂದು ಗಂಟೆಯಲ್ಲಿ ಹಿಡಿದುಕೊಡೋದು ಅನ್ನೋದು ಬಹಳ ಕ್ಲಿಷ್ಟಕಾರಿಯಾದ ಕೆಲಸ. ಹೀಗಾಗಿ ಮುಂದಿನ ಕಮ್ಮಟಗಳಲ್ಲಿ ಒಂದೊಂದೇ ವಿಚಾರಗಳನ್ನ ಒಂದೊಂದು ಭಾಷಣದಲ್ಲಿ ಇಡಿ ಅಂತ ಹೇಳಿ ನಾನು ಕೇಳ್ಕೊಂಡೆ. ಅದಕ್ಕೆ ತಕ್ಕ ಹಾಗೆ ಇವತ್ತು ಬೆಳಗ್ಗೆ ನಮ್ಮ ಅನುಭಾವಿಗಳಾದ ಸಿದ್ದಣ್ಣ ಲಂಗೋಟಿಯವರು ಕೂಡ ಅದೇ ವಿಚಾರ ಹೇಳಿದ್ರು. ಇನ್ನು ಮುಂದೆ ಒಂದೇ ವಿಚಾರದಲ್ಲಿ ಒಂದು ಕಮ್ಮಟ ನಡೀಬೇಕು ಅಂತ ಹೇಳಿ ಬಹಳ ಒಳ್ಳೆಯ ನಿರ್ಧಾರವನ್ನು ನೀವು ಮಾಡಿದ್ದೀರಿ ಅಂತ ಹೇಳಿ ಮತ್ತೊಮ್ಮೆ ಈ ಒಂದು ಆಯೋಜಕರನ್ನ ಅಭಿನಂದಿಸ್ತಾ